ಗುಡ್ ಮಾರ್ನಿಂಗ್ ಆಲ್. ನಾನು ಅಮರೇಶ್ ಪೋತಾ. ಮತ್ತೊಮ್ಮೆಲ್ಲರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಇದು ಕ್ಲಾಸ್ ನಂಬರ್ 867 ಆಗುತ್ತೆ ಮತ್ತು ಜುಲೈ 2025ರ 7ನೇ ಭಾಗದ ಪ್ರಮುಖವಾಗಿರ್ತಕ್ಕಂತಹ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ. ಜುಲೈ 2025 ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಪಾರ್ಟ್ 7 ಆಗುತ್ತೆ. ಸೊ ಕ್ವಶನ್ ನಂಬರ್ 1 ಏನಿದೆ? ಯೂರೋವನ್ನು ತನ್ನ ಅಧಿಕೃತ ಕರೆನ್ಸಿಯಾಗಿ ಅಳವಡಿಸಿಕೊಂಡ 21ನೇ ಸದಸ್ಯ ರಾಷ್ಟ್ರ ಯಾವುದು? Which country has become 21st member to adopt the euro as its official currency? ನೋಡಿ, ಯೂರೋ ಅಫಿಷಿಯಲ್ ಕರೆನ್ಸಿಯಾಗಿ ಮಾಡಿಕೊಂಡಿರ್ತಕ್ಕಂತಹ 21ನೇ ದೇಶ ಯಾವುದು ಅಂತ ಕೇಳಿದ್ದಾರೆ. 21ನೇ ದೇಶ ಅದೇನು ಸರ್? ಮತ್ತೆ ಯುರೋಪಿಯನ್ ಯೂನಿಯನ್ನಲ್ಲಿ ಯುರೋಪಿಯನ್ ಯೂನಿಯನ್ EU ಈ ಯುರೋಪಿಯನ್ ಯೂನಿಯನ್ನಲ್ಲಿ ಒಟ್ಟು 27 ದೇಶಗಳಿದ್ದಾವೆ. ಕರೆಕ್ಟ್? 28 ಇದ್ವು. ಫಸ್ಟ್ 28 ಇದ್ವು, ಒಂದು ಹೊರಗೋಯ್ತು. ಅದನ್ನು ಬ್ರೆಕ್ಸಿಟ್ ಅಂತ ಕರೆದಿದ್ರು. ಅಂದರೆ ಬ್ರಿಟನ್ ಎಕ್ಸಿಟಿಂಗ್ ಫ್ರಮ್ ದ ಯುರೋಪಿಯನ್ ಯೂನಿಯನ್. ಹಾಗಾಗಿ ಯುನೈಟೆಡ್ ಕಿಂಗ್ಡಮ್ ಹೊರಗೋಗಿರೋದ್ರಿಂದ 27 ದೇಶಗಳು ಉಳಿದಿದ್ದಾವೆ. ಫೈನ್. ಹಂಗಂತ ಯುರೋಪಿಯನ್ ಯೂನಿಯನ್ನಲ್ಲಿ ಇಡೀ ಯುರೋಪ್ ಕಾಂಟಿನೆಂಟಲ್ಲಿ ಇರ್ತಕ್ಕಂಥ ಎಲ್ಲ ದೇಶಗಳೇನೂ ಇಲ್ಲ. ಯುರೋಪ್ ಖಂಡದಲ್ಲಿ ಸುಮಾರು 50 ದೇಶಗಳಿದಾವೆ ಅನ್ಕೊಳ್ಳೋಣ. 50-55 ಇರಬೇಕು. ಆ ದೇಶಗಳಲ್ಲಿ ಯುರೋಪಿಯನ್ ಯೂನಿಯನ್ಗೆ ಸೇರಿಕೊಂಡಿರ್ತಕ್ಕಂಥ ದೇಶಗಳು 27 ಅಷ್ಟೇ. ಆ 27 ಯುರೋಪಿಯನ್ ಯೂನಿಯನ್ ದೇಶಗಳಲ್ಲಿ ಎಲ್ಲ 27 ದೇಶಗಳು ಯೂರೋನ ಕರೆನ್ಸಿಯಾಗಿ ಮಾಡ್ಕೊಂಡಿಲ್ಲ. ಗಮನಿಸಬೇಕು. ಹೌದ್ರಿ, ನಾವು ಯುರೋಪಿಯನ್ನ ಭಾಗವಾಗಿದ್ದೀವಿ, ಹಂಗಂತ ಯೂರೋವನ್ನ ನಮ್ಮ ಕರೆನ್ಸಿ ಮಾಡ್ಕೊಳ್ಳಲ್ಲ ಅಂತಕ್ಕಂಥ ದೇಶಗಳು ಇದಾವೆ. ಮತ್ತು ಯೂರೋವನ್ನೇ ತಮ್ಮ ಕರೆನ್ಸಿಯಾಗಿ ಮಾಡ್ಕೊಂಡಿರ್ತಕ್ಕಂಥ ದೇಶಗಳಲ್ಲಿ 21ನೇ ದೇಶವಾಗಿ ಇವತ್ತು ಯಾವುದು, ಯಾವ ದೇಶ ಅಂತಕ್ಕಂಥದ್ದು ಇನ್ನು ನಮ್ಮ ಆನ್ಸರ್ ಬಂದಿಲ್ಲ. ಹಂಗೇರಿ, ಪೋಲೆಂಡ್, ಸ್ವೀಡನ್, ಬಲ್ಗೇರಿಯಾ. ಒಟ್ಟು ಬಲ್ಗೇರಿಯಾ ಈಗ 21ನೇ ರಾಷ್ಟ್ರವಾಗ್ತಾ ಇದೆ. ಅರ್ಥ ಮಾಡ್ಕೊಂಡ್ರೆ ಇನ್ನು 6 ಯುರೋಪಿಯನ್ ಕಂಟ್ರೀಸು, ಇನ್ನು 6 ಯುರೋಪಿಯನ್ ಯೂನಿಯನ್ ಕಂಟ್ರೀಸು ಇನ್ನು ಯೂರೋವನ್ನು ತಮ್ಮ ಕರೆನ್ಸಿಯಾಗಿ ಮಾಡ್ಕೊಂಡಿಲ್ಲ. ತಮ್ಮ ದೇಶದಲ್ಲಿರ್ತಕ್ಕಂಥ ತಮ್ಮದೇ ಆಗಿರ್ತಕ್ಕಂಥ ಕರೆನ್ಸಿಯನ್ನು ಬಳಸ್ತಾ ಇದ್ದಾರೆ. ಅರ್ಥ ಆಯ್ತು ಅನ್ಕೊಳ್ತೀನಿ. ಸಿಂಪಲ್ ಆಗಿ ಹೇಳೋದಾದ್ರೆ ಯುರೋಪ್ ಕಂಟ್ರಿ, ಯುರೋಪ್ ಕಾಂಟಿನೆಂಟಲ್ಲಿ ಸುಮಾರು 50ರಿಂದ 55 ದೇಶಗಳಿದಾವೆ ಅನ್ಕೊಳ್ಳೋಣ. ಅದರಲ್ಲಿ ಒಂದು ಯುರೋಪಿಯನ್ ಯೂನಿಯನ್. ಆ ಯುರೋಪಿಯನ್ ಯೂನಿಯನ್ನಲ್ಲಿ 27 ದೇಶಗಳಿದ್ದಾವೆ. ಈ 27 ದೇಶಗಳಲ್ಲಿ 21 ದೇಶಗಳು ಮಾತ್ರ ಇವತ್ತು ಯೂರೋವನ್ನು ತಮ್ಮ ಕರೆನ್ಸಿಯಾಗಿ ಅಪ್ರೂವ್ ಮಾಡ್ಕೊಂಡಿದ್ದಾವೆ. ಇನ್ನು 6 ದೇಶಗಳು ಇಲ್ಲ ಅಷ್ಟೇ. ಎಕ್ಸಾಮಲ್ಲಿ ಏನು ಕೇಳ್ಬೋದು? ಆ 6 ದೇಶಗಳು ಯಾವಂತ ಕೇಳ್ಬಿಡ್ಬೋದು ಅಲ್ವಾ? ಅಥವಾ 21ನೇ ರಾಷ್ಟ್ರ ಯಾವುದು ಯೂರೋವನ್ನು ಅಧಿಕೃತ ಕರೆನ್ಸಿಯಾಗಿ ಬಳಸ್ಕೊಂಡಿದ್ದು ಅಂತ ಕೇಳ್ಬೋದು. ಸೊ ಬಲ್ಗೇರಿಯಾ. ಅರ್ಥ ಆಯ್ತಲ್ವ? ಬನ್ನಿ ಹಾಗಾದ್ರೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಸೊ ಬಲ್ಗೇರಿಯಾ ಬಿಕಮ್ಸ್ ಅ 21st member to adopt the euro after EU green light. Recently, European Union ministers approved Bulgaria to adopt the euro from January 1, 2026. ಇನ್ನು 2026 ಜನವರಿಯಿಂದ ಅವಾಗ ಅದು 21st ಮೆಂಬರ್ ಆಗುತ್ತೆ. ಹಾಗಾದ್ರೆ ಈಗ ಆಲ್ರೆಡಿ 20 ಯುರೋಪಿಯನ್ ಯೂನಿಯನ್ ಕಂಟ್ರೀಸ್ ಮಾತ್ರ ಈಗ ಯೂರೋವನ್ನು ತಮ್ಮ ಅಧಿಕೃತ ಕರೆನ್ಸಿಯಾಗಿ ಬಳಸ್ಕೊಳ್ತಾ ಇದ್ದಾವೆ. ಇತ್ತೀಚೆಗೆ ಯುರೋಪಿಯನ್ ಯೂನಿಯನ್ನ ಮಂತ್ರಿಗಳು ಜನವರಿ 1, 2026ರಿಂದ ಬಲ್ಗೇರಿಯಾವನ್ನು ಯೂರೋವನ್ನು ಅಳವಡಿಸಿಕೊಳ್ಳಲು ಅನುಮೋದನೆ ನೀಡಿದ್ದಾರೆ. ಇದು ಯುರೋಪಿಯನ್ ಝೋನ್ನ 21ನೇ ಸದಸ್ಯ ರಾಷ್ಟ್ರವಾಗಿ ಮಾಡ್ತಾ ಇದೆ. ಹಾಗಾದರೆ ಬಲ್ಗೇರಿಯಾ ಎಲ್ಲಿದೆ, ಅದರ ಬಾರ್ಡರ್ಸ್ ಯಾವ್ಯಾವಿದ್ದಾವೆ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಬಲ್ಗೇರಿಯಾ ಕ್ಲಿಯರ್ ಟು ಅಡಾಪ್ಟ್ ಯೂರೋ ಇನ್ 2026. ಈಗ ಯುರೋಪಿಯನ್ ಒಕ್ಕೂಟ 1958ರಿಂದಲೂ ಇದೆ. ಆದರೆ 1993ರಲ್ಲಿ ಇದನ್ನು ಯುರೋಪಿಯನ್ ಯೂನಿಯನ್ ಅಂತ ಕರೀತಾರೆ. 1ನೇ ಅಪ್ಡೇಟು. ಮತ್ತು ಇದರ ಪ್ರಧಾನ ಕಚೇರಿ ಬೆಲ್ಜಿಯಂನ ಬ್ರೂಸೆಲ್ಸಲ್ಲಿದೆ. ಬ್ರೂಸೆಲ್ಸಲ್ಲಿ ಯುರೋಪಿಯನ್ ಯೂನಿಯನ್ನ ಕಚೇರಿ ಇದೆ, ಪ್ರಧಾನ ಕಚೇರಿ. ಮತ್ತು ಯುರೋಪಿಯನ್ ಯೂನಿಯನ್ನ ಸಂಸ್ಥಾಪಕ ರಾಷ್ಟ್ರಗಳು ಅಂತ ಕೇಳ್ಬಿಡ್ತಾರೆ.
6 ಸಂಸ್ಥಾಪಕ ರಾಷ್ಟ್ರಗಳಿದ್ದಾವೆ. ಬೆಲ್ಜಿಯಂ, ಫ್ರಾನ್ಸ್, ಇಟಲಿ, ಲಕ್ಸಂಬರ್ಗ್, ನೆದರ್ಲ್ಯಾಂಡ್ಸ್, ಪಶ್ಚಿಮ ಜರ್ಮನಿ. ಹೀಗೆ ಒಟ್ಟು 6 ಸಂಸ್ಥಾಪಕ ರಾಷ್ಟ್ರಗಳು. ನಂತರದ ದಿನಗಳಲ್ಲಿ 2013ರವರೆಗೆ 1973ರಿಂದ ಬೇರೆ ಬೇರೆ ದೇಶಗಳು ಇದರ ಭಾಗವಾಗ್ತಾ ಹೋಗ್ತವೆ. ಆದರೆ ಒಂದು ಗಮನಿಸಬೇಕು, 28 ರಾಷ್ಟ್ರಗಳಿದ್ದಾಗ ಯುನೈಟೆಡ್ ಕಿಂಗ್ಡಮ್ ಕೂಡ ಅದರ ಭಾಗವಾಗಿತ್ತು, UK. ಆದರೆ ಯುರೋಪಿಯನ್ ಯೂನಿಯನ್ನಿಂದ ಹೊರ ಹೋಗಿರ್ತಕ್ಕಂಥ ಏಕೈಕ ರಾಷ್ಟ್ರ ಅಂದರೆ ಅದೇ ಯುನೈಟೆಡ್ ಕಿಂಗ್ಡಮ್ 2020ರಲ್ಲಿ ಹೊರಹೋಯಿತು. ಎಲ್ಲ ತನ್ನ ಸದಸ್ಯ ರಾಷ್ಟ್ರಗಳಲ್ಲಿ ಅನ್ವಯವಾಗುವ ಪ್ರಮಾಣೀಕೃತ ಕಾನೂನುಗಳ ಮೂಲಕ ಆಂತರಿಕ ಏಕ ಮಾರುಕಟ್ಟೆಯನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಯುರೋಪಿಯನ್ ಯೂನಿಯನ್ ಹೊಂದಿದೆ. ಮತ್ತು ಯುರೋಪಿಯನ್ ಯೂನಿಯನ್ನ ಲೋಗೋ ಇಲ್ಲಿ ನೋಡಿ. ಜೊತೆಗೆ ಯುರೋಪಿಯನ್ ಯೂನಿಯನ್ನಲ್ಲಿ ಮತ್ತೆ ಯುರೋಪಿಯನ್ ಕೌನ್ಸಿಲ್ ಅಂತ ಬರುತ್ತೆ, ಯುರೋಪಿಯನ್ ಕಮಿಷನ್ ಅಂತ ಬರುತ್ತೆ. ಆ ಯುರೋಪಿಯನ್ ಕೌನ್ಸಿಲ್ನ ಅಧ್ಯಕ್ಷರು ಆಂಟೋನಿಯೋ ಕೋಸ್ಟಾರ್ ಅವರು, ಯುರೋಪಿಯನ್ ಕಮಿಷನ್ ಅಧ್ಯಕ್ಷರು ಉರ್ಸುಲಾ ವ್ಯಾನ್ ಡಿಯರ್ ಲಿಯನ್ ಅವರು ಹೇಳಿದ್ದಾರೆ. ಮೊನ್ನೆ ಇವರು ಮರು ಆಯ್ಕೆ ಆಗಿದ್ದರು, ಗಮನಿಸಬೇಕು. ಓಕೆ, ಸೊ ಇಷ್ಟು ಎಕ್ಸ್ಟ್ರಾ ಮಾಹಿತಿ ಆಗಿತ್ತು. ಇನ್ನು ಯುರೋಪಿಯನ್ ಯೂನಿಯನ್ ಅಂತ ಬಂದಾಗ ಮತ್ತಷ್ಟು ಮಾಹಿತಿ ಕೂಡ ಇದೆ. ಸೊ ಅದರ ಪ್ರಧಾನ ಕಚೇರಿಯನ್ನು ಕೂಡ ನೋಡ್ಬೋದು. ಇನ್ನು 28 ಕಂಟ್ರೀಸ್ ಇದ್ವು ಅವತ್ತು. ಆ 28 ಕಂಟ್ರೀಸಲ್ಲಿ ಯುನೈಟೆಡ್ ಕಿಂಗ್ಡಮ್ನು ಹೊರಗೋಯಿತು. ಅದು ಬಿಟ್ಟರೆ ಈಗ 27 ಇದ್ದಾವೆ. ಯಾವ್ಯಾವ ದೇಶಗಳಂತ ಒಂದ್ಸಲ ನೋಟ್ ಮಾಡ್ಕೊಳ್ರಿ. ಯಾಕಂದರೆ ಪರೀಕ್ಷೆಯಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಯುರೋಪಿಯನ್ ಯೂನಿಯನ್ನ ಭಾಗವಾಗಿಲ್ಲ ಅಂತ ಕೊಟ್ಬಿಡ್ತಾರೆ. ಫ್ರಾನ್ಸ್, ಸ್ಪೇನ್, ಡೆನ್ಮಾರ್ಕ್, ಬಲ್ಗೇರಿಯಾ. ಸೊ ಈ ಬಲ್ಗೇರಿಯಾ ಯುರೋಪಿಯನ್ ಯೂನಿಯನ್ನ ಭಾಗವಾಗಿದೆ. ಹಾಗಂತ ಯೂರೋ ಕರೆನ್ಸಿಯನ್ನು ಅವ್ರು ಬಳಸ್ತಾ ಇರಲಿಲ್ಲ. ಇನ್ನು ಮುಂದೆ 2026ರಿಂದ ಯೂರೋ ಕರೆನ್ಸಿ ಬಳಸ್ತಾ ಇದ್ದಾರೆ. ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಆ ಮಾತಾಡುವ ಸಂದರ್ಭದಲ್ಲಿ ಬೇರೆ ಬೇರೆ ವಿಚಾರಗಳನ್ನು ತಿಳ್ಕೊಳ್ತಾ ಇದ್ದೀವಿ. ಫಿನ್ಲ್ಯಾಂಡ್ ಆಗಿರ್ಬೋದು, ಲಾತ್ವಿಯಾ, ಮಾಲ್ಟಾ, ಈಸ್ಟೋನಿಯಾ, ಸ್ಲೋವೇನಿಯಾ, ಬೆಲ್ಜಿಯಂ, ಆಸ್ಟ್ರಿಯಾ, ಸ್ಲೋವೇಕಿಯಾ, ಐರ್ಲೆಂಡ್, ಜರ್ಮನಿ, ಪೋರ್ಚುಗಲ್, ಗ್ರೀಸ್, ರೊಮೇನಿಯಾ, ಸಿಪ್ರಸ್, ನೆದರ್ಲ್ಯಾಂಡ್ಸ್, ಚೆಕ್ ರಿಪಬ್ಲಿಕ್, ಪೋಲ್ಯಾಂಡ್, ಹಂಗೇರಿ, ಸ್ವೀಡನ್, ಇಟಲಿ, ಕ್ರೊವೇಷಿಯಾ, ಲಕ್ಸಂಬರ್ಗ್ ಅಂಡ್ ಲಿಥುವಾನಿಯಾ. ಹೀಗೆ ಒಟ್ಟು 27 ರಾಷ್ಟ್ರಗಳು ಯುರೋಪಿಯನ್ ಯೂನಿಯನ್ನ ಭಾಗವಾಗಿದ್ದಾವೆ. ಹೌದು, ಯುರೋಪಿಯನ್ ಯೂನಿಯನ್ನ ಭಾಗವಾದ ತಕ್ಷಣ ಅವರು ಯೂರೋ ಕರೆನ್ಸಿನ ಬಳಸಬೇಕಂತಿಲ್ವಲ್ಲ. ಹಾಗಾದರೆ ಯೂರೋ ಕರೆನ್ಸಿಯನ್ನು ಬಳಸ್ತಕ್ಕಂತಹ ಒಂದು ಏರಿಯಾವನ್ನು ನಾವು ಯೂರೋ ಝೋನ್ ಅಂತ ಕರಿತೀವಿ. ಯೂರೋ ಝೋನ್. ಸೊ ಯೂರೋ ಪ್ರದೇಶ ಅಥವಾ ಯೂರೋ ಝೋನ್ ಈಸ್ ಕಾಮನ್ಲಿ ಕಾಲ್ಡ್ ಎಸ್ ಎ ಯೂರೋ ಝೋನ್ ಈಸ್ ಎ ಕರೆನ್ಸಿ ಯೂನಿಯನ್ ಆಫ್ 21 ಮೆಂಬರ್ ಸ್ಟೇಟ್ಸ್ ಆಫ್ ದ ಯುರೋಪಿಯನ್ ಯೂನಿಯನ್. ಅಂದರೆ ಯೂರೋವನ್ನು ಅಡಾಪ್ಟ್ ಮಾಡಿಕೊಂಡಿರ್ತಕ್ಕಂತಹ 21 ಯುರೋಪಿಯನ್ ಯೂನಿಯನ್ನ ರಾಷ್ಟ್ರಗಳು ಯಾವಿದ್ದಾವೆ ಅವುಗಳ ಒಂದು ಏರಿಯಾವನ್ನು ಯೂರೋ ಪ್ರದೇಶ ಅಂತ ಕರಿತೀವಿ. ಒಂದು ಇಲ್ಲಿ ವಿಶೇಷತೆ ಅಂದರೆ ಫ್ರಾನ್ಸ್ ಮತ್ತು ಜರ್ಮನಿ ಏನಿದಾವೆ, ದ ಲಾರ್ಜೆಸ್ಟ್ ಎಕಾನಮೀಸ್ ಇನ್ ದ ಯೂರೋ ಝೋನ್ ಆರ್ France and Germany with a combined economical output accounting for almost half of the zone's own. ಅಂದರೆ ಇಡೀ ಈ ಝೋನ್ ಏನಿದೆ, ಈ ಝೋನ್ಗಳಲ್ಲಿ ಅರ್ಧಕ್ಕರ್ಧ ಎಕಾನಮಿಕ್ ಔಟ್ಪುಟ್ ಬರೋದೇ 2 ರಾಷ್ಟ್ರಗಳಿಂದ, ಫ್ರಾನ್ಸ್ ಅಂಡ್ ಜರ್ಮನಿ. ಇನ್ನೊಂದು ವಿಶೇಷತೆ ಅಂದರೆ ಈ ಯೂರೋ ಕರೆನ್ಸಿಯನ್ನು ಬಳಸ್ತಾ ಇರತಕ್ಕಂಥವು ಕೇವಲ 21 ಯೂರೋ ರಾಷ್ಟ್ರಗಳು, ಯುರೋಪಿಯನ್ ಯೂನಿಯನ್ ರಾಷ್ಟ್ರಗಳು ಅಷ್ಟೇ ಅಲ್ಲ, ನಾನ್ EU ಮೆಂಬರ್ಸ್, ಯುರೋಪಿಯನ್ ಯೂನಿಯನ್ ಮೆಂಬರ್ಸ್ ಅಲ್ಲದೆ ಇರತಕ್ಕಂಥ ರಾಷ್ಟ್ರಗಳಾಗಿರ್ತಕ್ಕಂತಹ ಆಂಡೋರಾ, ಮೊನಾಕೋ, ಸ್ಯಾನ್ ಮರೀನೋ, ವ್ಯಾಟಿಕನ್ ಸಿಟಿ, ಕೊಸೋವೋ, ಮಾಂಟೆನೆಗ್ರೋ, ಈ 6 ರಾಷ್ಟ್ರಗಳು EU ಮೆಂಬರ್ಸ್ ಅಲ್ಲದೆ ಹೋದರೂ ಕೂಡ ಯೂರೋ ಅಡಾಪ್ಟ್ ಮಾಡ್ಕೊಂಡಿರ್ತಕ್ಕಂಥ 6 ರಾಷ್ಟ್ರಗಳಿದ್ದಾವೆ. ಗಮನಿಸಿ. ಹಾಗಾದರೆ ಒಟ್ಟು 2026 ಜನವರಿ 1ಕ್ಕೆ 21 + 6 27 ರಾಷ್ಟ್ರಗಳು ಯೂರೋ ಕರೆನ್ಸಿಯನ್ನು ಬಳಸ್ತಾ ಇದ್ದಾವೆ ಅನ್ನೋದು ಗೊತ್ತಾಯಿತು. ಈ ಯೂರೋ ಝೋನಲ್ಲಿ ಭೌಗೋಳಿಕವಾಗಿ ಯುರೋಪಿನ ಅರ್ಧದಷ್ಟು ದೇಶಗಳನ್ನು ಒಳಗೊಂಡಿದೆ. ಅರ್ಧದಷ್ಟು ದೇಶಗಳಂದರೆ ನೋಡಿ, 20 + 4 + 2 26 + 1 ಸೇರಿಸ್ಬೇಕಲ್ವ ಬಲ್ಗೇರಿಯಾ 2026ಕ್ಕೆ. ಸೊ ಒಟ್ಟು 27 ದೇಶಗಳು ಯೂರೋ ಕರೆನ್ಸಿಯನ್ನು ಬಳಸ್ಕೊಳ್ತಾ ಇದ್ದಾವೆ. ಹಾಗಾದರೆ ಔಟ್ ಆಫ್ 54 ಕಂಟ್ರೀಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಯುರೋಪಿಯನ್ ಕಾಂಟಿನೆಂಟಲ್ಲಿ ಅರ್ಧಕ್ಕರ್ಧ ಯೂರೋ ಝೋನ್ ಒಳಗೊಂಡಿದೆ ಅಂದಂಗೆ ಆಯಿತು. ಸೊ ಯೂರೋ ಝೋನ್ ಕಂಪ್ರೈಸಸ್ ಅಬೌಟ್ ಹಾಫ್ ಆಫ್ ದ ಕಂಟ್ರೀಸ್ ಇನ್ ಜಿಯೋಗ್ರಫಿಕಲ್ ಯುರೋಪ್. ಕರೆಕ್ಟ್. ಮತ್ತೊಂದು ವಿಶೇಷ, ವಿದಿನ್ ದ ಯುರೋಪಿಯನ್ ಯೂನಿಯನ್ 6 ಮೆಂಬರ್ ಸ್ಟೇಟ್ಸ್ ಹ್ಯಾವ್ ನಾಟ್ ಎಟ್ ಅಡಾಪ್ಟೆಡ್ ದ ಯೂರೋ
and continue to use their own national currencies. ಈಗ ಒಂದು ವೇಳೆ ನಾಳೆ ನಾವು ನಮ್ಮ ದೇಶ ಯುರೋಪಿಯನ್ ಯೂನಿಯನ್ಗೆ ಸೇರ್ಕೊಂಡ್ಬಿಟ್ರೆ ನಾವು ನಮ್ಮ ರುಪಿನ ಬಿಟ್ಟು ಯೂರೋ ಬಳಸೋಕ್ಕಾಗತ್ತಾ? ಇಲ್ರಿ, ನಮ್ಮ ರುಪಿನೇ ಬಳಸ್ತೀವಿ, ಬಟ್ ಸ್ಟಿಲ್ ಯುರೋಪಿಯನ್ ಯೂನಿಯನಲ್ಲಿ ನಾವು ಸೇರ್ಕೊಳ್ತೀವಿ ಅಂತ ತಿಳ್ಕೊಳ್ರಿ ಅದರಂಗೆ. ಓಕೆ, ಸೊ ಹಾಗಾದರೆ ಯಾವ್ಯಾವ ದೇಶವು ಅಂದರೆ 1 ಚೆಕ್ ರಿಪಬ್ಲಿಕ್ಕು, 2 ಡೆನ್ಮಾರ್ಕು, 3 ಹಂಗೇರಿ, 4 ಪೋಲ್ಯಾಂಡು, 5 ರೊಮೇನಿಯಾ, 6 ಸ್ವೀಡನ್. ಈ 6 ದೇಶಗಳು ತಮ್ಮ ದೇಶದ ಕರೆನ್ಸಿಯನ್ನೇ ಬಳಸ್ತಾ ಇದ್ದಾವೆ, ಈವನ್ ದೋ ದೇ ಆರ್ ಪಾರ್ಟ್ ಆಫ್ ದ ಯುರೋಪಿಯನ್ ಯೂನಿಯನ್. ಇನ್ನೊಂದು ವಿಶೇಷ ಅಂದರೆ, ಹೌದು ಯುರೋಪಿಯನ್ ಯೂನಿಯನ್ನ ತೊರೆದಿರ್ತಕ್ಕಂಥ ರಾಷ್ಟ್ರ UK, ಆದರೆ ಯುರೋಪಿಯನ್ ಯೂನಿಯನ್ ಅಷ್ಟೇ ಅಲ್ಲದೆ ಒಟ್ಟಾರೆಯಾಗಿ ಯೂರೋಜೋನ್ ಸೇರಿರ್ತಕ್ಕಂಥ 27 ಬೇರೆ ಬೇರೆ ರಾಷ್ಟ್ರಗಳಿದಾವಲ್ವ, ಅದು ಯಾವುದೂ ಕೂಡ ಇದುವರೆಗೂ ಯಾವ ಯೂರೋಜೋನನ್ನು ತೊರೆದೇ ಇಲ್ಲ. ಹಂಗಂತ ಯಾವುದೇ ರಿಸ್ಟ್ರಿಕ್ಷನ್ ಏನಿಲ್ಲ, ಬೇಕಿದ್ರೆ ಹೊರಗೆ ಹೋಗ್ಬೋದು. ನೋಡಿ, ಎಕ್ಸ್ಟ್ರಾ ಮಾಹಿತಿ ಆಗಿತ್ತು. ಆಯಿತು, ಬಲ್ಗೇರಿಯಾ ಬಿಕಮ್ 21st ಯುರೋಪಿಯನ್ ಯೂನಿಯನ್ ಮೆಂಬರ್ ಟು ಬಿಕಮ್ ಎ ಯೂರೋಜೋನ್ ಮೆಂಬರ್ ಅಲ್ವಾ? ಹಾಗಾದರೆ ಬಲ್ಗೇರಿಯಾ ಬಗ್ಗೆ ಡೀಟೇಲ್ಸ್ ನೋಡೋದಾದರೆ, ರಿಪಬ್ಲಿಕ್ ಆಫ್ ಬಲ್ಗೇರಿಯಾ ನಮಗೆ ಗೊತ್ತಿದೆ, ಇದೊಂದು ಯುರೋಪಿಯನ್ ಕಂಟ್ರಿ. ಸೋಫಿಯಾ ಇದರ ರಾಜಧಾನಿ. ಇಲ್ಲಿನ ಪ್ರಧಾನಮಂತ್ರಿ ಪ್ರೆಸಿಡೆಂಟ್ಗಳ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತಲೂ ಇಲ್ಲಿನ ಕರೆನ್ಸಿ ಲೇವ್ ಅಂತೆ. ಲೇವ್ ಅನ್ನುವ ಕರೆನ್ಸಿಯನ್ನು ಬಳಸ್ತಾ ಇತ್ತು. ಜನವರಿ 1, 2026 ಏನು ಕರೆನ್ಸಿ ಈಗ ಬಲ್ಗೇರಿಯಾದು? ಯೂರೋನೇ ಕರೆನ್ಸಿ ಆಗುತ್ತೆ. ಬಲ್ಗೇರಿಯಾದ ಮ್ಯಾಪ್ ನೋಡಿ, ಮತ್ತು ಯುರೋಪ್ ಕಾಂಟಿನೆಂಟಲ್ಲಿ ಎಲ್ಲಿ ಬರುತ್ತೆ ಬಲ್ಗೇರಿಯಾ? ನಾವು ಆಲ್ರೆಡಿ ನೋಡ್ತಾ ಇದ್ವಿ, ಈ ಒಂದು ಫ್ರಾನ್ಸ್ ಮತ್ತು ಜರ್ಮನಿ ಏನಿದೆ, ಇವೆರಡು ಅತಿ ದೊಡ್ಡ ಯೂರೋಜೋನ್ನ ಕಂಟ್ರೀಸ್ ಆಗ್ತವೆ ಇನ್ನು ಎಕನಾಮಿಕ್ ಔಟ್ಪುಟ್ಟನ್ನು ಕನ್ಸಿಡರ್ ಮಾಡಿದಾಗ. ಹಾಗೆ ಈ ಯುರೋಪ್ ಖಂಡದ ಆಗ್ನೇಯ ಭಾಗಕ್ಕೆ ಬಂದಾಗ, ಆಗ್ನೇಯ ಭಾಗ ಸೌತ್ ಈಸ್ಟ್ ಭಾಗಕ್ಕೆ ಬಂದರೆ ಇಲ್ಲಿ ಬಲ್ಗೇರಿಯಾ ಇದೆ ನೋಡಿ ಮ್ಯಾಪಲ್ಲಿ, ಇದು ಬಲ್ಗೇರಿಯಾ. ಬಲ್ಗೇರಿಯಾದ ಉತ್ತರ ಭಾಗಕ್ಕೆ ರೊಮೇನಿಯಾ, ಪಶ್ಚಿಮ ಭಾಗಕ್ಕೆ ಸೆರ್ಬಿಯಾ, ನೈಋತ್ಯ ಭಾಗಕ್ಕೆ ಮೇಸ್ ಅಥವಾ ಮೆಸೆಡೋನಿಯಾ, ಇನ್ನು ಪೂರ್ವ ಭಾಗದಲ್ಲಿ ಗ್ರೀಸ್ ದೇಶ, ಅಲ್ಲ ದಕ್ಷಿಣ ಭಾಗದಲ್ಲಿ, ಪೂರ್ವ ಭಾಗದಲ್ಲಿ ಕಪ್ಪು ಸಮುದ್ರದಿಂದ ಆವೃತವಾಗಿದೆ. ಕರೆಕ್ಟ್? ಇಲ್ಲಿ ಸ್ಟಾರ್ಟಿಂಗಲ್ಲಿ ಇತ್ತು, ನಾನು ಅದನ್ನು ಪರ್ಪಸ್ಫುಲಿ ಹೇಳಲಿಲ್ಲ. Bulgaria located in the southeastern part of the Europe, occupying the eastern part of the Balkan Peninsula. It shares border with Romania in the north, Turkey and Greece to the south, and North Macedonia to the southwest. ಅಂದ್ರೆ ನೈಋತ್ಯ ಭಾಗದಲ್ಲಿ ಸೆರ್ಬಿಯಾ to the west. It bounded by the Black Sea on the east. ಅಂದರೆ ಈಸ್ಟ್ ಭಾಗದಲ್ಲಿ ಕಪ್ಪು ಸಮುದ್ರದಿಂದ ಸುತ್ತುವರೆದಿದೆ. ಬಾಲ್ಕನ್ ಮೌಂಟೇನ್ಸ್ ಕ್ರಾಸ್ ದ ಸೆಂಟ್ರಲ್ ಪಾರ್ಟ್ ಆಫ್ ದ ಕಂಟ್ರಿ. ಬಾಲ್ಕನ್ ಪರ್ವತಗಳು ಈ ಒಂದು ಬಲ್ಗೇರಿಯಾ ದೇಶದ ಮಧ್ಯ ಭಾಗದಲ್ಲಿ ಹಾದು ಹೋಗ್ತವೆ. ಓಕೆ, ಮೋಸ್ಟ್ಲಿ ಇಲ್ಲೆಲ್ಲಾದರೂ ತೋರಿಸಿರ್ಬೋದು. ಇಲ್ಲಿದೆ ನೋಡಿ, ಬಾಲ್ಕನ್ ಮೌಂಟೇನ್ಸ್ ಈ ದೇಶದ ಮಧ್ಯ ಭಾಗದಲ್ಲಿ ಹಾದು ಹೋಗ್ತವೆ. ಇಷ್ಟು ಡೀಟೇಲ್ಸು. ಇನ್ನೂ ಒಂದು ರೀತಿಯಲ್ಲಿ ನೋಡೋದಾದರೆ ನೋಡ್ಬೋದು, ಇದು ರೊಮೇನಿಯಾ ಉತ್ತರಕ್ಕಿದೆ, ಸೆರ್ಬಿಯಾ, ಮೆಸಡೋನಿಯಾ, ಗ್ರೀಸ್, ಟರ್ಕಿ, ಕಪ್ಪು ಸಮುದ್ರ. ಅಟ್ಲೀಸ್ಟ್ ಈಗ ಬೇರೆ ಬೇರೆ ಸಂದರ್ಭದಲ್ಲಿ ಕೇಳಿದಾಗ ಎಲ್ಲಿ ಯಾವ ದೇಶ ಬರುತ್ತೆ ಅನ್ನೋ ಉದ್ದೇಶಕ್ಕಾಗಿ. ಇನ್ನು ಇಡೀ ವರ್ಲ್ಡ್ ಮ್ಯಾಪಲ್ಲಿ ನೋಡ್ಬೋದು ಬಲ್ಗೇರಿಯಾ ಎಲ್ಲಿ ಬರುತ್ತೆ ಅಂತ. ಕಪ್ಪು ಸಮುದ್ರ ಇಲ್ಲಿದೆ. ಇನ್ನು ಅಲ್ಲಿನ ಅಧ್ಯಕ್ಷರು ರುಮೆನ್ ರಾಡೇವ್ ಅವರು, ರೋಜನ್ ಜಲಿಯಾಜೋಕ್ ಅವರು ಪ್ರೈಮ್ ಮಿನಿಸ್ಟರ್ ಆಫ್ ಬಲ್ಗೇರಿಯಾ. ಇವರು ಅಷ್ಟೊಂದು ಸುದ್ದಿಯಲ್ಲಿಲ್ಲ, ಹಾಗಾಗಿ ಕೇಳಲ್ಲ. ಬಲ್ಗೇರಿಯಾ ದೇಶ ಸುದ್ದಿಯಲ್ಲಿ ಇರೋದ್ರಿಂದ ಅದ್ರ ಬಗ್ಗೆ ಕೇಳಬಹುದು. ಇನ್ನು ನಾವು KEA ಒಂದು ಪೇಪರ್ 28/10/2023 ಪೇಪರಲ್ಲಿ ಕರೆಂಟ್ ಅಫೇರ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಕ್ಲಾಸ್ ನಂಬರ್ 381ನಲ್ಲಿ ಒಂದು ಪ್ರಶ್ನೆ ಇತ್ತು. ಜನವರಿ 1, 2023 ಯಾವ ರಾಷ್ಟ್ರವು ಯೂರೋ ವಲಯಕ್ಕೆ ಸೇರಿದ 20ನೇ ರಾಷ್ಟ್ರವಾಯಿತು? ಇವತ್ತು 21ನೇ ರಾಷ್ಟ್ರದ ಬಗ್ಗೆ ಮಾತಾಡ್ತಾ ಇದ್ದೀವಿ. 20ನೇ ರಾಷ್ಟ್ರ ಯಾವುದಾಯಿತು ಅಂತ ಪೇಪರಲ್ಲಿ ಕೇಳಿದ್ದಾರೆ, ಕ್ವಶನ್ ಪೇಪರಲ್ಲಿ ಆಲ್ರೆಡಿ, KEA ಪೇಪರಲ್ಲಿ. ಆನ್ January 1, 2023, which country became the 20th country to join the Eurozone?
ಸ್ಲೋವೇನಿಯಾ, ಲಾತ್ವಿಯಾ, ಸಿಪ್ರಸ್, ಕ್ರೊವೇಷಿಯಾ ಅಂದರೆ ಕ್ರೊವೇಷಿಯಾ ಆಗಿತ್ತು ಅವತ್ತು. ಅದನ್ನು ಕರೆಂಟ್ ಅಫೇರ್ಸಲ್ಲಿ ಮಾತಾಡಿದ್ವಿ. ಯಾವ ದೇಶವು ಇತ್ತೀಚೆಗೆ ತನ್ನ ಕುನಾ ಕರೆನ್ಸಿಯಿಂದ ಯೂರೋಗೆ ಬದಲಾಯಿಸಿತು ಮತ್ತು ಯೂರೋಜೋನ್ 20ನೇ ರಾಷ್ಟ್ರವಾಯಿತು ಅಂದರೆ ಅವತ್ತು ಕ್ರೊವೇಷಿಯಾ ಆಗಿತ್ತು. ಪ್ರಚಲಿತ ಘಟನೆಗಳು ಜನವರಿ 2023 ಡಿಸ್ಕಷನ್ ಮಾಡಿದ್ವಿ. ಒಂದು ಕ್ವಶನ್ ಪೇಪರಲ್ಲೂ ಕೂಡ ಬಂದಿತ್ತು. ಮುಂದೆ ಬರ್ಬೋದು, ಬಲ್ಗೇರಿಯಾದ ಯಾವ ಕರೆನ್ಸಿ ರೀ ಯೂರೋಗೆ ಬದಲಾವಣೆ ಆಗ್ತಾ ಇದೆಯಲ್ಲ ಅಂತ ಕೇಳ್ಬೋದು, ಎಷ್ಟನೇ ರಾಷ್ಟ್ರ ರೀ ಅಂತ ಕೇಳ್ಬೋದು. ಸೊ ಈ ರೀತಿಯಾಗಿ ನಾವು ರೆಡಿ ಇರಬೇಕೆಲ್ಲದಕ್ಕೂ. ಸರಿ, ಒಂದೇ ಪ್ರಶ್ನೆ ಆಯಿತು. ಸ್ವಲ್ಪ ಬೇರೆ ಬೇರೆ ವಿಚಾರ, ಯುರೋಪಿಯನ್ ಯೂನಿಯನ್ನು, ಯೂರೋಜೋನು, ಅದ್ರ ಮ್ಯಾಪು ಅವೆಲ್ಲ ತಿಳ್ಕೊಬೇಕಂದ್ರೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಎರಡನೇ ಪ್ರಶ್ನೆಗೆ ಹೋಗೋಣ. ಟೆಸ್ಲಾ ಕಂಪನಿಯು ಕೊನೆಗೂ ಮುಂಬೈನಲ್ಲಿ ತನ್ನ ಮೊದಲ ಶೋರೂಮ್ ಟೆಸ್ಲಾ ಎಕ್ಸ್ಪೀರಿಯನ್ಸ್ ಸೆಂಟರ್ ತಂದಿದೆ. ಉದ್ಘಾಟನೆಯೊಂದಿಗೆ ಭಾರತೀಯ ವಾಹನ ಮಾರುಕಟ್ಟೆಗೆ ಅಧಿಕೃತ ಪ್ರವೇಶವನ್ನು ಮಾಡಿದೆ. Tesla has finally made its official entry into the Indian automotive market with the opening of its first showroom, dubbed the Tesla Experience Center in Mumbai. ಏನೇನು ಕೇಳ್ಬೋದು, ಇತ್ತೀಚೆಗೆ ಟೆಸ್ಲಾ ಕಂಪನಿಯು ತನ್ನ ಮಾರಾಟ ಮಳಿಗೆಯನ್ನು ಎಲ್ಲಿ ಆರಂಭಿಸಿತು? ಕೋಲ್ಕತ್ತಾ, ಡೆಲ್ಲಿ, ಚೆನ್ನೈ, ಮುಂಬೈ ಅಂತ ಕೊಟ್ಟರೆ, ಸೊ ಮುಂಬೈಯಲ್ಲಿ. ಟೆಸ್ಲಾದ ಒಡೆತನ ಯಾರ ಒಡೆತನದಲ್ಲಿರ್ತಕ್ಕಂಥ ಕಂಪನಿ ಅಂತ ಕೇಳಿದರೆ ಅದರ CEO ಆ್ಯಂಡ್ ಚೀಫ್ ಆರ್ಕಿಟೆಕ್ಟ್ ಆಗಿರ್ತಕ್ಕಂಥವ್ರು ಎಲಾನ್ ಮಸ್ಕ್ ಅವರು. ಓಕೆ, ಮತ್ತು ಟೆಸ್ಲಾ ಎಲೆಕ್ಟ್ರಿಕ್ ಕಾರು ಕಂಪನಿಗಳಿಗೆ ಪ್ರಪಂಚದಾದ್ಯಂತ ಬಹಳ ಫೇಮಸ್. ಆದರೆ ಈ ಎಲೆಕ್ಟ್ರಿಕ್ ಕಾರುಗಳಿಗೆ ಚಾರ್ಜ್ ಮಾಡೋದಕ್ಕೆ ನಮ್ಮ ಚಾರ್ಜಿಂಗ್ ಸ್ಟೇಷನ್ಸ್ ಇದಾವಲ್ವ, ಅದರಲ್ಲಿ ವರ್ಕೌಟ್ ಆಗಲ್ಲ. ಮತ್ತು ಹೆಂಗೆ ಮಾಡ್ಬೇಕು ಸರ್ ಚಾರ್ಜು? ಅವ್ರದ್ದೇ ಆಗಿರ್ತಕ್ಕಂತಹ ಚಾರ್ಜಿಂಗ್ ಸ್ಟೇಷನ್ಗಳನ್ನ ಸ್ಥಾಪನೆ ಮಾಡಬೇಕಾಗುತ್ತೆ. ಅದು ಭಾರಿ ಕಷ್ಟ. ಈ ಥರ ಇದ್ದರೆ ಇಂಡಿಯಾದಲ್ಲಿ ನೋಡೋಣ ಏನಾಗುತ್ತೆ. ಭಾರತ ಪ್ರವೇಶಿಸಿದ ಟೆಸ್ಲಾ ಕಂಪನಿಯ ಮುಂಬೈ ಮಳಿಗೆಯಲ್ಲಿ ಮಾಡೆಲ್ ವೈ, ಹೌದು ಟೆಸ್ಲಾ ಕಾರ್ ಬಂದಿದ್ದಾವೆ. ಯಾವ ಮಾಡೆಲ್ ಬಂದಿದ್ದಾವೆ? ಮಾಡೆಲ್ ವೈ ಅಂತಕ್ಕಂತಹ ಕಾರು ಬಂದಿದ್ದಾವೆ. ಆ ಕಾರ್ನ ಪಕ್ಕದಲ್ಲಿ ನಿಂತು ಕಂಪನಿಯ ಪ್ರಾದೇಶಿಕ ನಿರ್ದೇಶಕ ರೀಜನಲ್ ಡೈರೆಕ್ಟರ್ ಇಸಾಬೆಲ್ ಫ್ಯಾನ್ ಅವರು ನಿಂತಿದ್ದಾರೆ ನೋಡ್ಬೋದು. ಆಮದು ಮಾಡಿಕೊಂಡ ಮಾಡೆಲ್ ವೈ ಕಾರು ಮಾರಾಟಕ್ಕೆ ಮುಂದಾದ ಕಂಪನಿ. EV ಕಾರುಗಳ ತಯಾರಿಕೆಯಲ್ಲಿ ಜಾಗತಿಕ ಮಟ್ಟದಲ್ಲಿಯೇ ಖ್ಯಾತಿ ಸಂಪಾದಿಸಿರುವ ಟೆಸ್ಲಾ ಕಂಪನಿಯು ಭಾರತ ಪ್ರವೇಶಿಸಿದೆ. 59.89 ಲಕ್ಷ, 60 ಲಕ್ಷ ಅನ್ಕೊಂಬಿಡೋಣ, 60 ಲಕ್ಷ ರೂಪಾಯಿ ನೋಡಿ ಕಾರು. ಆರಂಭಿಕ ಬೆಲೆಯ ಮಾಡೆಲ್ ವೈ ಕಾರನ್ನು ಕಂಪನಿ ಮುಂಬೈನಲ್ಲಿ ಆರಂಭವಾದ ತನ್ನ ಮೊದಲ ಮಳಿಗೆಯಲ್ಲಿ ಅನಾವರಣ ಮಾಡಿದೆ. 60 ಲಕ್ಷ ರೂಪಾಯಿ ಕಾರು ಮಾಡೆಲ್ ವೈ. ಮತ್ತಿದರಲ್ಲಿ 2 ಆವೃತ್ತಿ ಇದೆ, ಆಮೇಲೆ ಹೇಳ್ತೀನಿ. ಅಮೆರಿಕದ ಉದ್ಯಮಿ ಎಲಾನ್ ಮಸ್ಕ್ ಒಡೆತನದ ಟೆಸ್ಲಾ ಕಂಪನಿಯು ಚೀನಾದ ಶಾಂಘೈ ಘಟಕದಲ್ಲಿ ಸಿದ್ಧಗೊಂಡ ಮಾಡೆಲ್ ವೈ ಕಾರುಗಳನ್ನು ಭಾರತಕ್ಕೆ ಆಮದು ಮಾಡಿಕೊಳ್ಳಲಿದೆ. ಹಾಗಾದ್ರೆ ಇವು ಎಲ್ಲಿ ಉತ್ಪಾದನೆ ಆಗ್ತಾ ಇದ್ದಾವೆ ಅಂದರೆ ಚೀನಾದಲ್ಲಿನ ಶಾಂಘೈ ಘಟಕದಲ್ಲಿ ಉತ್ಪಾದನೆಯಾಗಿ ನಮ್ಮ ಭಾರತಕ್ಕೆ ಬರ್ತವೆ. ಓಕೆ, ಇದರಲ್ಲಿ 2 ಆವೃತ್ತಿ ಇದೆ ಅಂತೆ, ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ. ಫಸ್ಟ್ ಒನ್ ರೇರ್ ವೀಲ್ ಡ್ರೈವ್. ಅಂದರೆ ರೇರ್ ವೀಲ್ ಡ್ರೈವ್. ಇನ್ನೊಂದು ಫ್ರಂಟ್ ವೀಲ್ ಡ್ರೈವ್. ಮತ್ತೊಂದು ಆಲ್ ವೀಲ್ ಡ್ರೈವ್. ಮತ್ತೊಂದು 4 ವೀಲ್ ಡ್ರೈವ್. ಹೀಗೆ ಡಿಫ್ರೆಂಟ್ ಕಾರ್ಗಳಿರ್ತವೆ. ಕಾರ್ ಬಗ್ಗೆ ಐಡಿಯಾ ಇಲ್ಲದೆ ಇರೋರಿಗೆ ಮೋಸ್ಟ್ಲಿ ಎಲ್ಲ ಕಾರು ಒಂದೇ ಅನಿಸ್ಬೋದು. ಈಗ ನಾರ್ಮಲ್ ಆಗಿ ಫ್ರಂಟ್ ವೀಲ್ ಡ್ರೈವ್ಸೇ ಭಾಳ ಇರೋದು. 90% ಫ್ರಂಟ್ ವೀಲ್ ಡ್ರೈವ್ ಕಾರೇ ಇರ್ತವೆ. ಫ್ರಂಟ್ ವೀಲ್ ಡ್ರೈವ್ ಕಾರ್ ಅಂದರೆ ಈಗ ಒಂದು ಕಾರು, ಓಕೆ, ಆ ಕಾರಿನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ, ಅಷ್ಟು ಚೆನ್ನಾಗಿ ಇಳಿಸಕ್ಕೆ ಬರಲ್ಲ ನನಗೆ. 2 ವೀಲು, ಇಲ್ಲಿ 2 ವೀಲು. ಯಾವ ದೊಡ್ಡ ಬಸ್ ಥರ ಇದೆ ಅನಿಸುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ಈ ರೇರ್ ವೀಲ್ ಡ್ರೈವ್ ಅಂದರೆ ಹಿಂದಿನ ವೀಲ್ಗಳು. ಓಕೆ, ಫ್ರಂಟ್ ವೀಲ್ ಅಂದರೆ ಮುಂದಿನ ವೀಲ್ಗಳು. ಜನರಲ್ ಆಗಿ 90% ಫ್ರಂಟ್ ವೀಲ್ ಡ್ರೈವ್ ಇರ್ತಾವೆ. ಅಂದರೆ ಆ ಎಂಜಿನ್ನು ಪವರ್ ಹೋಗೋದು ಫ್ರಂಟ್ ವೀಲ್ಗಳಿಗೆ.
ಹಾಗಾಗಿ ಈ ಹಿಂದಿನ ವೀಲ್ ಸುಮ್ಮನೆ ಇವು, ಮುಂದಿನ ವೀಲ್ ಹೆಂಗೆ ಹೋಗ್ತಾವೆ ಹಿಂದಿನ ವೀಲ್ ಹಂಗೆ ಹೋಗ್ತಿರ್ತಾವೆ ಅಷ್ಟೇ. ಪವರ್ ಹೋಗೋದು ಯಾವುದಕ್ಕೆ? ಮುಂದಿನ ವೀಲ್ಗಳಿಗೆ. ಕಾರಲ್ಲಿ ಜನರಲ್ ಆಗಿ ಫ್ರಂಟ್ ವೀಲ್ ಡ್ರೈವ್ ಅಂತೀವಿ, ಫ್ರಂಟ್ ವೀಲ್ ಡ್ರೈವ್. ಅದೇ ಕೆಲವೊಂದು ಕಾರುಗಳಿಗೆ ಪವರ್ ಎಲ್ಲಿ ಸಪ್ಲೈ ಆಗುತ್ತೆ ಅಂದರೆ ರೇರ್ ವೀಲ್ಗೆ, ಹಿಂದಿನ ವೀಲ್ಗಳಿಗೆ ಸಪ್ಲೈ ಆಗುತ್ತೆ. ಹಿಂದಿನ ವೀಲ್ಗಳು ಪವರ್ ಕೊಡ್ತವೆ. ಹಾಗಾಗಿ ಈ ಬುಲೆರೋ ಅಂತೀವಲ್ವ, ಆ ಬುಲೆರೋ ಗಾಡಿಗಳು ರೇರ್ ವೀಲ್ ಡ್ರೈವ್ ಗಾಡಿಗಳು, ಅಥವಾ ಹ್ಯಾರಿಯರ್ ಆಗಿರ್ಬೋದು, ಸಫಾರಿ, ಇಂಥವೆಲ್ಲ ಸ್ವಲ್ಪ ಬಲ್ಕಿ ಗಾಡಿ ಇರ್ತವೆ, ಬಹಳ ಪವರ್ಫುಲ್ ಇರ್ತವೆ ಕಂಪೇರ್ ಟು ಫ್ರಂಟ್ ವೀಲ್ ಡ್ರೈವ್. ಅವುಗಳನ್ನ ರೇರ್ ವೀಲ್ ಡ್ರೈವ್ RWD ಅಂತ ಕರಿತೀವಿ, ರೈಟ್. ಇನ್ನೊಂದು ಇರ್ತವೆ ಆಲ್ ವೀಲ್ ಡ್ರೈವ್ ಅಂದರೆ. ಆಲ್ ವೀಲ್ ಡ್ರೈವ್ ಅಂದರೆ ಜನರಲ್ ಆಗಿ ಎಲ್ಲ 4 ವೀಲ್ಗಳಿಗೆ ಪವರ್ ಸಪ್ಲೈ ಆಗುತ್ತೆ. ಓಕೆ, 4 ವೀಲ್ಗಳಿಗೆ ಪವರ್ ಸಪ್ಲೈ ಬೇಸ್ಡ್ ಆನ್ ದ ಸಿನಾರಿಯೋ ಆಲ್ ವೀಲ್ ಡ್ರೈವ್ ಅಂತ ಕರಿತಾರೆ, AWD. ಇನ್ನೊಂದು ಬರುತ್ತೆ 4 ವೀಲ್ ಡ್ರೈವ್ ಅಂತ. 4 ವೀಲ್ ಡ್ರೈವ್ ಅಂದರೆ ಆ್ಯಕ್ಚುಲಿ ಈ ಏನಂತೀವಿ, ಈ ತಾರ್ ಇದೆ ಅಲ್ವ, ತಾರ್ ಆಗಿರ್ಬೋದು, ನಮ್ಮ ಫಾರ್ಚುನರ್ 4WD ಅಂತ ಬರ್ತಿರ್ತಾರೆ, ಫಾರ್ಚುನರ್ ಕಾರ್, ಇವೆಲ್ಲವೂ 4 ವೀಲ್ ಡ್ರೈವ್ ಅನ್ನೋದು. ಅಂದರೆ ಯಾವ ವೀಲಿಗೆ ಹೆಚ್ಚಿನ ಪವರ್ ಬೇಕೋ ಆ ವೀಲಿಗೆ ಮಾತ್ರ ಹೆಚ್ಚು ಪವರ್ ಕೊಡುತ್ತೆ, ಯಾವ ವೀಲಿಗೆ ಕಡಿಮೆ ಪವರ್ ಬೇಕೋ ಆ ವೀಲಿಗೆ ಕಡಿಮೆ ಪವರ್ ಕೊಡುತ್ತೆ. ಸೊ ಈ ರೀತಿ ಟೆಕ್ನಾಲಜಿ ಇರ್ತಕ್ಕಂಥದ್ದು. ಸೊ ಎಕ್ಸ್ಟ್ರಾ ಮಾಹಿತಿ ಅವೆಲ್ಲ ಕೇಳಲ್ಲ, ಗೊತ್ತಿರ್ಬೇಕು ಅಂದಂಗೆ. ಓಕೆ, ಒಂದು ಸ್ವಲ್ಪ ನನಗೆ ಗೊತ್ತಿತ್ತು, ನಿಮ್ಗೆ ಹೇಳಿದ್ದೀನಿ ಅಷ್ಟೇ. ಈ ರೀತಿಯಾಗಿ ರೇರ್ ವೀಲ್ ಡ್ರೈವ್ ಇರೋವು ಈ ಮಾಡೆಲ್ ವೈ ಗರಿಷ್ಠ 500 ಕಿಲೋಮೀಟರ್ ವೇಗದಲ್ಲಿ ಓಡುತ್ತಂತೆ. ಟಾಪ್ ವೇಗ 201 ಕಿಲೋಮೀಟರ್ ಪ್ರತಿ ಗಂಟೆಗೆ. ಅದೇನದು ಗರಿಷ್ಠ ಬೇರೆ ಟಾಪ್ ವೇಗ ಬೇರೆ ಇರಲಿ, ಅಂದರೆ ಅಲ್ಲಿವರೆಗೂ ಓಡ್ಬೋದು. ಮ್ಯಾಕ್ಸಿಮಮ್ 201ಕ್ಕೆ ಮೋಸ್ಟ್ಲಿ ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಏನು 201 ಕಿಲೋಮೀಟರ್ ಪ್ರತಿ ಗಂಟೆಗೆ ಓಡುತ್ತೆ, ಅಷ್ಟು ಸ್ಪೀಡಾಗಿ ಓಡ್ತಕ್ಕಂಥ ಕೆಪಾಸಿಟಿ ಇದೆ. ಇದು ಮಾಡೆಲ್ ವೈ ರೇರ್ ವೀಲ್ ಡ್ರೈವ್. ಇನ್ನೊಂದಿದೆ ಮಾಡೆಲ್ ವೈ ಲಾಂಗ್ ರೇಂಜ್ ವೀಲ್ ಡ್ರೈವ್. ಅಲ್ಲ, ಇಲ್ಲಿ ಗರಿಷ್ಠ 500 ಕಿಲೋಮೀಟರ್ ವೇಗ ಅಲ್ಲ, ಇದು 500 ಕಿಲೋಮೀಟರ್ ರೇಂಜ್ ಇರಬೇಕು. ರೇಂಜ್ ಅಂದ್ರೆ ಏನು? ಒಂದು ಸಲ ಚಾರ್ಜ್ ಮಾಡಿದರೆ 500 ಕಿಲೋಮೀಟರ್ ಹೋಗುತ್ತೆ ನನಗೆ. ಅದೇ ಥರ ಲಾಂಗ್ ರೇಂಜ್ ರೇರ್ ವೀಲ್ ಡ್ರೈವ್ 622 ಕಿಲೋಮೀಟರ್ ಹೋಗುತ್ತೆ ಒಂದು ಸಲ ಚಾರ್ಜ್ ಮಾಡಿದರೆ. ಇದು ಆ್ಯಕ್ಚುಲಿ ವೇಗ ಅಂತ ಕೊಟ್ಟಿಲ್ಲಿ ತಪ್ಪು ಮಾಡಿದ್ದಾರೆ. ಓಕೆ, ಏನು ಟಾಪ್ ವೇಗ ಇಷ್ಟೆಲ್ಲ ಇರಲ್ಲ, 622 ಕಿಲೋಮೀಟರ್ ಹೆಂಗಿರುತ್ತೆ ರೀ? ಮೋಸ್ಟ್ಲಿ ಮಿಸ್ ಆಗಿದೆ ಅದು. ಓಕೆ, ಒಟ್ಟಿನಲ್ಲಿ 2 ಇದ್ದಾವೆ. ಇದು ಎಷ್ಟು, ಒಂದು 70 ಲಕ್ಷಕ್ಕೆ ಸಿಗುತ್ತೆ, 62 ಲಕ್ಷಕ್ಕೆ ಸಿಗುತ್ತೆ ವೈ. ಇನ್ನೊಂದು ಅಲ್ಲ 60 ಇರಲಿ, ರೇಟ್ ಯಾಕೆ ನಮಗೆ ನಾವೇನು ಕೊಳ್ಳೋರಲ್ಲ, ಏನಿಲ್ಲ. ಒಟ್ಟಿನಲ್ಲಿ 2 ವೆರೈಟಿ ಇದೆ ಅಂತ ತಿಳ್ಕೊಂಡ್ರೆ ಅಷ್ಟೆ. ಒಂದು 67 ಲಕ್ಷ ಅಂತೆ, ಇನ್ನೊಂದು 60 ಲಕ್ಷ ಅಂತೆ. ಯಾವ್ದು ಬೇಕು ನೋಡಿ ಅಲ್ವಾ. ಇಷ್ಟೆಲ್ಲ ದೊಡ್ಡದು ಕಾರ್ ತೊಗೋಬೇಕಂದ್ರೆ ನಾವು ಗೌರ್ಮೆಂಟ್ ಜಾಬಿಗೆ ಸೇರಿದರೆ ಡೆಫಿನೆಟ್ಲಿ ತಗೊಳಕ್ಕಾಗಲ್ಲ ಅಲ್ವಾ. 70 ಲಕ್ಷದ ಕಾರ್ ಯಾವಾಗ ತಗೊಳಕ್ಕಾಗುತ್ತೆ ಗೌರ್ಮೆಂಟ್ ಜಾಬ್ ಸೇರಿದರೆ? ಅದರಲ್ಲಿ ಎಂಥ IAS ಆಫೀಸರ್ ಆದರೂ ಕೂಡ 70 ಲಕ್ಷದ ಕಾರ್ ತೊಗೋಬೇಕಂದ್ರೆ, ಈಗ IAS ಆಫೀಸರಿಗೆ 1 ಲಕ್ಷ ರೂಪಾಯಿ ಸಂಬಳ ಇದೆ ಅಂತ ತಿಳ್ಕೊಳ್ರಿ. 1 ಲಕ್ಷ ರೂಪಾಯಿ ಸಂಬಳದಲ್ಲಿ ಉಳಿಸೋದು ಎಷ್ಟು ಉಳಿಸ್ತಾರೆ? ಬೇಡ, 1 ಲಕ್ಷನೇ ಉಳಿಸ್ತಾರೆ ಅನ್ಕೊಳ್ಳೋಣ. ವರ್ಷಕ್ಕೆ 12 ಲಕ್ಷ. ಎಷ್ಟು ವರ್ಷ ಬೇಕು ರೀ 70 ಲಕ್ಷ ಆಗ್ಬೇಕಂದ್ರೆ? 12 7 ವರ್ಷ ಬೇಕು. IAS ಆಫೀಸರ್ ಆದರೂ ಕೂಡ 7 ವರ್ಷದ ನಂತರ ನಾವು ಅದು 1 ರೂಪಾಯಿನೂ ಖರ್ಚು ಮಾಡದೆ ಹೋದರೆ ಈ ಒಂದು ಕಾರ್ ತೊಗೋಬೋದು. 7 ವರ್ಷದ ನಂತರ ಇದೇ ಕಾರು 1,20,00,000 ಆಗಿರುತ್ತೆ. ನಮ್ಮ 70 ಲಕ್ಷ ರೂಪಾಯಿ ಉಳಿಸಿದ್ದು ಯಾವುದ್ಯಾವುದಕ್ಕೂ ಆಗಲ್ಲ ಅಲ್ವಾ. ಇನ್ಫ್ಲೇಷನ್ ಇಲ್ಲ ಬಿಡ್ರಿ ಸರ್, ಅವ್ರೇನು 1 ವರ್ಷದೊಳಗೆ ತೊಗೊಂಡ್ಬಿಡ್ಬೋದು ಅಂತಂದರೆ ಅದು ಬೇರೆ. ಅದು ಹೆಂಗೆ ತೊಗೊಳ್ತಾರೋ ನಿಮಗೆ ಗೊತ್ತಿರ್ಬೋದು. IAS ಆಫೀಸರ್ ಅಂತಲ್ಲ, ಯಾವುದೇ ಆಫೀಸರ್ ಹೆಂಗೆ ತೊಗೊಳ್ತಾರೋ ಅಂದರೆ ಯಾವುದೋ SD ಆಗಿರೋರು ತಗೊಳ್ತಾ ಇದ್ದಾರೆ ಎಲ್ಲೆಲ್ಲೋ ಕಡೆ ಅಲ್ವಾ, ಗೊತ್ತಿರ್ಬೋದು ಬೇರೆ ಬೇರೆ ವಿಚಾರಗಳಲ್ಲಿ. ಅದು ಬೇರೆ. ನಾವು ನಿಯತ್ತಿನಿಂದ ದುಡ್ದಿರೋ ದುಡ್ಡು ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀವಿ. ಬೇರೆ ಬೇರೆ ವಿಧದಿಂದ ದುಡಿದ್ರೆ ಅದು ಬೇರೆ ವಿಚಾರ ಅಲ್ಲ. ನಾವು ನಿಯತ್ತಿನ ಬಗ್ಗೆ ಮಾತ್ರ ಇಲ್ಲಿ ಡಿಸ್ಕಷನ್ ಮಾಡ್ತೀವಿ. ಓಕೆ, ಕಾರಿನ ಗರಿಷ್ಠ ಬೆಲೆಯು 67 ಲಕ್ಷ ರೂಪಾಯಿ ಇರುತ್ತಂತೆ. ಕಾರಿನ ಒಂದು ಅವತರಣಿಕೆಯು ಒಂದು ಬಾರಿ ಚಾರ್ಜ್ ಮಾಡಿದರೆ 500 ಕಿಲೋಮೀಟರ್ ಹೋಗುತ್ತೆ. ಇನ್ನೊಂದು ಲಾಂಗ್ ರೇಂಜ್ ಇದೆಯಲ್ಲ, ಅದು 622 ಕಿಲೋಮೀಟರ್ ಹೋಗುತ್ತೆ. ಅಂದರೆ ಮೈಸೂರು ಬೆಂಗಳೂರು ನೀವು 4-5 ಸಲ ಸುತ್ತಾಡ್ಬೋದು. ಇದನ್ನು ಟೆಸ್ಲಾ ಕಂಪನಿಯು ಭಾರತದಲ್ಲಿ ತೆರೆದ ಮೊದಲ ಮಳಿಗೆಯನ್ನು ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ಉದ್ಘಾಟನೆ ಮಾಡಿದರು. ಮುಂಬೈಯಲ್ಲಿರ್ತಕ್ಕಂತಹ
ಬಾಂದ್ರಾ ಕುರ್ಲಾ ಕಾಂಪ್ಲೆಕ್ಸಲ್ಲಿ ಇದರ ಮಳಿಗೆ ಇದೆ. ಸೊ ಯಾರಿಗಾದ್ರೂ ಬೇಕಾದರೂ ಹೋಗಿ ಅಲ್ಲಿ ವಿಚಾರಿಸ್ಬೋದು. ಓಕೆ, ದಕ್ಷಿಣ ಏಷ್ಯಾದಲ್ಲಿ ಮೊದಲ ಮಳಿಗೆ ಮುಂಬೈನಲ್ಲಿ ಟೆಸ್ಲಾ ಮಳಿಗೆ ಆರಂಭ. ಬಂದೇ ಬಿಟ್ಟಿತ್ತು ಮಸ್ಕ್ ಕಾರ್. ಎಲಾನ್ ಮಸ್ಕ್ ಅವರ ಸಂಸ್ಥೆಯ ಬಹುನಿರೀಕ್ಷಿತ ಕಾರು ಭಾರತ ಮಾರುಕಟ್ಟೆಗೆ ಪ್ರವೇಶಿಸಲಿದೆ. ಹಾಗಾದರೆ ಭಾರತದ ಇವಿ ಕಾರ್ ಉದ್ಯಮದ ಮೇಲೆ ಏನು ಪ್ರಭಾವ ಬೀರಬಹುದು? ಟೆಸ್ಲಾ ಕಂಪನಿಯ ಕಾರು ಭಾರತದಲ್ಲಿ ಈಗಾಗಲೇ ಸದ್ದು ಮಾಡಿದೆ. ನಮ್ಮಲ್ಲಿ ಮಾರಾಟ ಮಳಿಗೆ ಆರಂಭಕ್ಕೂ ಮೊದಲು ಉತ್ತಮ ಖರೀದಿದಾರನ ತನ್ನತ್ತ ಸೆಳೆಯಲು ಯಶಸ್ವಿಯಾಗಿದೆ. ಏಕೆಂದರೆ ವಿದ್ಯುತ್ ವಾಹನಗಳ ವಿಷಯಕ್ಕೆ ಬಂದರೆ ಟೆಸ್ಲಾ ತನ್ನ ತಂತ್ರಜ್ಞಾನಕ್ಕೆ ವಿಶ್ವದಲ್ಲಿ ಹೆಸರು ಮಾಡಿದೆ ಎನ್ನುತ್ತಾರೆ ಕಾರು ತಂತ್ರಜ್ಞರು. ಸೊ ಮತ್ತಷ್ಟು ಡೀಟೇಲ್ಸ್ ಇದೆ ನೋಡಿ. ಇನ್ನು ಟೆಸ್ಲಾ ಬಗ್ಗೆ ಕೂಡ ಡೀಟೇಲ್ಸ್ ಇದೆ. ಟೆಸ್ಲಾದ ಚೀಫ್ ಆರ್ಕಿಟೆಕ್ಟ್ ಮತ್ತು CEO ಸ್ವಂತ ಎಲಾನ್ ಮಸ್ಕ್ ಅವರೇ ಇದ್ದಾರೆ. ಅದರ ಓನರ್ ಕೂಡ ಅವರೇ ಆಗಿದ್ದಾರೆ. ಇನ್ನು ಮೂರನೇ ಪ್ರಶ್ನೆ, ಆಸ್ಟ್ರೇಲಿಯಾ ಮತ್ತು ವೆಸ್ಟ್ ಇಂಡೀಸ್ ನಡುವಿನ ಫ್ರಾಂಕ್ ಓರೆಲ್ ಟ್ರೋಫಿಯ 3ನೇ ಟೆಸ್ಟ್ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ತಂಡ 27 ರನ್ಗಳಿಗೆ ಆಲ್ಔಟ್ ಆಗುವ ಮೂಲಕ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ 2ನೇ ಕನಿಷ್ಠ ಸ್ಕೋರ್. ಜಸ್ಟ್ 27 ರನ್ಗೆ ಆಲ್ಔಟ್ ಆಗ್ಬಿಟ್ರೆ ಮತ್ತೆ ಇನ್ನೇನು ಹೇಳ್ಬೇಕ್ರಿ, 27 ರನ್ಸ್. ಒಂದೊಂದ್ಸಲ ಒಬ್ಬೊಬ್ಬರೇ ಲಾರಾ ಒಬ್ಬರೇ 400 ರನ್ ಹೊಡೆದಿದ್ದಾರೆ, ಅದೇ ವೆಸ್ಟ್ ಇಂಡೀಸ್ ಅವರೇ ಒಂದು ಇನ್ನಿಂಗ್ಸಲ್ಲಿ. ಅಂಥ ವೆಸ್ಟ್ ಇಂಡೀಸ್ ಅವರು ಜಸ್ಟ್ 27 ರನ್ಗೆ ಆಲ್ಔಟ್ ಆಗಿದ್ದಾರೆ ಅಂದರೆ ಇಡೀ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ 2ನೇ ಅತ್ಯಂತ ಕನಿಷ್ಠ ಸ್ಕೋರ್ ಆಗುತ್ತೆ. ಫಸ್ಟ್ ಒನ್ ಏನು ಭಾಳ ಇಲ್ಲ, 26 ರನ್ ಅಷ್ಟೇ, 1 ರನ್ ಜಾಸ್ತಿ ಮಾಡಿರಿ ಇವರು ಅಷ್ಟೇ. ಹಾಗಾದರೆ ಏನೇನು ದಾಖಲೆಗಳಿದ್ದಾವೆ ನೋಡ್ತಾ ಹೋಗೋಣ ಬನ್ನಿ. ಕೇಳ್ತಾರೆ ಇಂಥವೆಲ್ಲ, ಅದರಲ್ಲೂ KA ಇಂಥವೆಲ್ಲ ಭಾಳ ಕೇಳ್ತಾರೆ, ನೆನಪಿರಲಿ. ಯಾರು KA ಎಕ್ಸಾಮ್ಸ್ಗೆ ಓದ್ತಾ ಇದ್ದೀರಿ ಅಂಥವ್ರಿಗೆ. ಓಕೆ, ಮಿಚೆಲ್ ಸ್ಟಾರ್ಕ್ ಬಿರುಗಾಳಿಗೆ ವೆಸ್ಟ್ ಇಂಡೀಸ್ ಧೂಳಿಪಟ. ಎಡಗೈ ವೇಗಿ ಆಸ್ಟ್ರೇಲಿಯಾ ತಂಡದ ಎಡಗೈ ವೇಗಿ ಮಿಚೆಲ್ ಸ್ಟಾರ್ಕ್ ಅವರ ಬಿರುಗಾಳಿ ವೇಗದ ದಾಳಿಗೆ ಆತಿಥೇಯ ವೆಸ್ಟ್ ಇಂಡೀಸ್ ತರಗೆಲೆಯಂತೆ ಹಾರಿ ಹೋಯಿತು. ಕೇವಲ 27 ರನ್ಗಳಿಗೆ ಎಲ್ಲ ವಿಕೆಟ್ ಕಳೆದುಕೊಂಡು 27 ರನ್ಗೆ ಆಲ್ಔಟ್ ಆಯಿತು ಅಂತ. ಓಕೆ, ಕೇವಲ 14.3 ಓವರ್ಗಳಲ್ಲೇ ಆಲ್ಔಟ್. ಮಿಚೆಲ್ ಸ್ಟಾರ್ಕ್ 6 ವಿಕೆಟು, ಬೋಲ್ಯಾಂಡ್ 3 ವಿಕೆಟ್. ಬೋಲ್ಯಾಂಡ್ ಹ್ಯಾಟ್ರಿಕ್ ತೆಗೆದುಬಿಟ್ರು. ಓಕೆ, ಬೋಲ್ಯಾಂಡ್ ಹ್ಯಾಟ್ರಿಕ್ ತೆಗೆದ್ರು, 3 ಬಾಲಿಗೆ 3 ವಿಕೆಟ್ ತೆಗೆದ್ರು. ಇನ್ನು ಲೋಯೆಸ್ಟ್ ಸ್ಕೋರ್ಸ್ ಅಂತ ಬಂದರೆ 26 ರನ್ಗಳನ್ನು 26 ರನ್ಗಳು ಅತಿ ಕಡಿಮೆ ರನ್ಸ್ ಆಗಿತ್ತು. ಈಗ 27 ಎರಡನೇ ಅತಿ ಕಡಿಮೆ. 26 ನ್ಯೂಜಿಲೆಂಡ್ ತಂಡ ಇಂಗ್ಲೆಂಡ್ ವಿರುದ್ಧ 1955ರಲ್ಲಿ ಗಳಿಸಿತ್ತಂತೆ. 1955ರಲ್ಲಿ 2025ರಲ್ಲಿ ಎಷ್ಟೋ ವರ್ಷಗಳ ನಂತರ ಇವಾಗ ಮತ್ತೆ ಕನಿಷ್ಠ ದಾಖಲೆ ಏನಿತ್ತು ಅದನ್ನು ಮುರಿದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಯಾರೂ ಅಷ್ಟು ಕಡಿಮೆಗೆ ಆಲ್ಔಟ್ ಆಗಿರಲಿಲ್ಲ. 27 ಆಲ್ಔಟ್, ಹ್ಯಾಟ್ರಿಕ್ ಫಾರ್ ಬೋಲ್ಯಾಂಡ್. ನ್ಯೂಜಿಲೆಂಡ್ ತಂಡ 26 ರನ್ಗಳಿಗೆ ಆಲ್ಔಟ್ ಆಗಿತ್ತು 1955ರಲ್ಲಿ. ವೆಸ್ಟ್ ಇಂಡೀಸ್ ತಂಡ ಈಗ ಎರಡನೇ ಅತಿ ಕಡಿಮೆ 2025ರಲ್ಲಿ. ಇನ್ನು ಭಾರತದ ಎಷ್ಟ್ರಿ ಅಂತ ಕೇಳಿದರೆ 36 ರನ್ಗೆ ಆಲ್ಔಟ್ ಆಗಿದ್ರೆ 2020ರಲ್ಲಿ ಆಸ್ಟ್ರೇಲಿಯಾ ವಿರುದ್ಧ. ಅದೇ ಅತಿ ಕಡಿಮೆ ಸ್ಕೋರು ಭಾರತದ್ದು. 26 ನ್ಯೂಜಿಲೆಂಡ್, 27 ವೆಸ್ಟ್ ಇಂಡೀಸ್, ನೆನ್ಪಿಟ್ಟಿರಿ. ಕ್ವಶನ್ ನಂಬರ್ 4, ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಗೆ ಕೇಂದ್ರ ಸಚಿವ ಸಂಪುಟವು 24,000 ಕೋಟಿ ರೂಪಾಯಿ ವಾರ್ಷಿಕ ವೆಚ್ಚದೊಂದಿಗೆ ಅನುಮೋದನೆ ನೀಡಿದೆ. ಪ್ರಧಾನಮಂತ್ರಿ PM ಧನಧಾನ್ಯ DD ಕೃಷಿ ಯೋಜನಾ KY PMDDKY ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನಾ ಅಪ್ರೂವ್ಡ್ ಬೈ ದ ಯೂನಿಯನ್ ಕ್ಯಾಬಿನೆಟ್ ವಿತ್ ಆನ್ಯುವಲ್ ಔಟ್ಲೇ ಆಫ್ 24,000 crore. ನೋಡಿ, ಸ್ಕೀಮ್ಗಳ ಬಗ್ಗೆ ನಾವು ಏನು ಹಿಂದೆ ಓದ್ತಾ ಇದ್ವಿ ಅದನ್ನು ಮೀರಿ ಪ್ರಶ್ನೆಗಳು ಬರ್ತಾ ಇದೆ ಹೇಳಿಕೆಗಳ ಮುಖಾಂತರ. ಹಾಗಾಗಿ ಪ್ರಯತ್ನ ಮಾಡ್ತಾ ಹೋಗಿ ನೋಡೋಣ ಏನೇನು ತಿಳ್ಕೊಳ್ತಾ ಹೋಗೋಣ ಅಂತ. ಕೃಷಿಗೆ 24,000 ಕೋಟಿ ರೂಪಾಯಿ ಯೋಜನೆ. ಇಲ್ಲಿ ಹೇಳಿಕೆಗಳು ಅಂತ ಬರ್ಕೊಂಡು ಒಂದೊಂದು ಹೇಳಿಕೆಗಳನ್ನು ನೋಟ್ ಮಾಡ್ಕೊಳ್ತಾ ಹೋಗೋಣ. ಹೇಳಿಕೆ 1, ಉತ್ಪಾದಕತೆ ಬೆಳೆ ವೈವಿಧ್ಯಕ್ಕಾಗಿ ಕಾರ್ಯಕ್ರಮ, ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಓಕೆ, ಫಸ್ಟ್ ಒನ್ನು, ಕೃಷಿ ಹಾಗೂ ಸಂಬಂಧಿತ ಕ್ಷೇತ್ರಗಳ ಅಭಿವೃದ್ಧಿಗೆ ಇನ್ನಷ್ಟು ಉತ್ತೇಜನ ನೀಡಲು ಪ್ರಧಾನಮಂತ್ರಿ ಧನಧಾನ್ಯ ಯೋಜನೆಗೆ ಕೇಂದ್ರ ಸಂಪುಟ ಅನುಮೋದನೆ ನೀಡಿದೆ. ಈ ಯೋಜನೆಯು ದೇಶದ 100 ಜಿಲ್ಲೆಗಳಲ್ಲಿ ಅನುಷ್ಠಾನಗೊಳ್ಳಲಿದೆ. ಇಲ್ಲಿ ಬರ್ಕೊಂಬಿಡೋಣ ಹೇಳಿಕೆಗಳು.
ಒಂದೇ ಹೇಳಿಕೆ. ದೇಶದ ಎಷ್ಟು ಜಿಲ್ಲೆಗಳಲ್ಲಿ ಅನುಷ್ಠಾನಗೊಳ್ಳಲಿದೆ? ದೇಶದ 100 ಜಿಲ್ಲೆಗಳಲ್ಲಿ ಅನುಷ್ಠಾನಗೊಳ್ಳಲಿದೆ. 100 ಜಿಲ್ಲೆಗಳು. ರೈಟ್, ಒಂದೇ ಹೇಳಿಕೆ ಗೊತ್ತಾಯಿತು. ಈ ಯೋಜನೆಯ ಅವಧಿ 6 ವರ್ಷಗಳು. ಎರಡನೇ ಪಾಯಿಂಟ್, ಎಷ್ಟು ವರ್ಷಗಳು? 6 ವರ್ಷಗಳು. ವಾರ್ಷಿಕ ಎಷ್ಟು ವೆಚ್ಚ? 24,000 ಕೋಟಿ ವೆಚ್ಚ. ಒಂದೊಂದು ವರ್ಷಕ್ಕೆ 24,000 ಕೋಟಿ ವೆಚ್ಚ ಮಾಡ್ತಾರೆ. ಈ ಯೋಜನೆಯಿಂದ ಎಷ್ಟು ರೈತರಿಗೆ ಅನುಕೂಲವಾಗಲಿದೆ? 1.7 ಕೋಟಿ ರೈತರಿಗೆ ಅನುಕೂಲವಾಗಲಿದೆ. ಈ ಯೋಜನೆ ಬಗ್ಗೆ 2025 ಬಜೆಟಲ್ಲಿ ಘೋಷಣೆ ಮಾಡಲಾಗಿತ್ತು. 2025-26 ಬಜೆಟ್ ಘೋಷಣೆ ಮಾಡಲಾಗಿತ್ತು, ನಾವು ಡಿಸ್ಕಷನ್ ಮಾಡಿದ್ವಿ. ಓಕೆ. ಕೃಷಿ ಉತ್ಪಾದಕತೆ ಹೆಚ್ಚಳ, ಬೆಳೆಗಳಲ್ಲಿ ವೈವಿಧ್ಯ, ಸುಸ್ಥಿರ ಕೃಷಿ ಪದ್ಧತಿಗಳ ಅಳವಡಿಕೆಗೆ ಉತ್ತೇಜನ, ಪಂಚಾಯಿತಿ ಮತ್ತು ಬ್ಲಾಕ್ ಮಟ್ಟದಲ್ಲಿ ಕೊಯ್ಲಿನ ನಂತರದ ಸಂಗ್ರಹಣೆ ಹೆಚ್ಚಿಸುವುದು, ನೀರಾವರಿ ಸೌಲಭ್ಯಗಳ ಸುಧಾರಣೆ, ದೀರ್ಘಾವಧಿ ಮತ್ತು ಅಲ್ಪಾವಧಿ ಸಾಲದ ಲಭ್ಯತೆಯನ್ನು ಸುಗಮಗೊಳಿಸುವ ಗುರಿಯನ್ನು ಈ ಯೋಜನೆ ಹೊಂದಿದೆ. ಈ ಯೋಜನೆ ಉದ್ದೇಶ ಏನು? 4-5 ಉದ್ದೇಶ ಇದೆ. ಒಂದು, ಕೃಷಿ ಉತ್ಪಾದಕತೆ ಹೆಚ್ಚಳ ಆಗಬೇಕು, ಬೆಳೆಗಳಲ್ಲಿ ವೈವಿಧ್ಯತೆ ಬರಬೇಕು, ಸುಸ್ಥಿರ ಕೃಷಿ ಪದ್ಧತಿಗಳ ಅಳವಡಿಕೆ, ಸಾಲ ಸೌಲಭ್ಯ, ಕೊಯ್ಲು ನಂತರ ಸಂಗ್ರಹಣೆ ಅಲ್ವಾ, ಇವೆಲ್ಲವೂ ಇದ್ದಾವೆ. ನೀರಾವರಿ ಸೌಲಭ್ಯ ಎಲ್ಲ. ಓಕೆ, ಇದು ಉದ್ದೇಶ. ಯೋಜನೆಯ ಪರಿಣಾಮಕಾರಿ ಅನುಷ್ಠಾನ ಮೇಲ್ವಿಚಾರಣೆಗಾಗಿ ಜಿಲ್ಲೆ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಮಿತಿಗಳ ರಚನೆ ಆಗ್ತವೆ. ಜಿಲ್ಲಾ ಧನಧಾನ್ಯ ಸಮಿತಿಯು ಕೃಷಿ ಮತ್ತು ಸಂಬಂಧಿತ ಚಟುವಟಿಕೆಗಳ ಯೋಜನೆಗೆ ಅಂತಿಮ ರೂಪವನ್ನು ಕೊಡುತ್ತೆ. ಮತ್ತು ಇದರಲ್ಲಿ 5ನೇ ಹೇಳಿಕೆ ಬರೋಣ. 5ನೇ ಹೇಳಿಕೆ ಉದ್ದೇಶಗಳು ಏನೇನಿದಾವೆ ಅಂತ ಬರ್ಕೊಂಬಿಡಿ ನೀವೇ. 6ನೇ ಹೇಳಿಕೆ ಬರೋಣ. 11 ಇಲಾಖೆಗಳ 36 ಯೋಜನೆಗಳು ಮರ್ಜ್ ಆಗ್ತಾ ಇದ್ದೇವೆ. 11 ಇಲಾಖೆಗಳ 36 ಸ್ಕೀಮ್ಸ್ ಏನಿದ್ವು ಎಲ್ಲವೂ ಮರ್ಜ್ ಆಗಿ ಈಗ PMDDKY ಆಗ್ತಾ ಇದೆ. ಈ ಯೋಜನೆಯು 11 ಇಲಾಖೆಗಳಲ್ಲಿ ಅಸ್ತಿತ್ವದಲ್ಲಿರುವ 36 ಯೋಜನೆಗಳನ್ನು ಒಟ್ಟುಗೂಡಿಸುತ್ತದೆ. ಇದನ್ನು ರಾಜ್ಯ ಯೋಜನೆಗಳು ಮತ್ತು ಖಾಸಗಿ ವಲಯಗಳ ಜೊತೆಗೆ ಸ್ಥಳೀಯ ಸಹಭಾಗಿತ್ವದ ಮೂಲಕ ಜಾರಿಗೆ ತರಲಾಗ್ತಾ ಇದೆ. ಕಡಿಮೆ ಉತ್ಪಾದಕತೆ, ಕಡಿಮೆ ಬೆಳೆ, ಕಡಿಮೆ ಸಾಲ ವಿತರಣೆಯ 3 ಅಂಶಗಳ ಆಧಾರದಲ್ಲಿ 100 ಜಿಲ್ಲೆಗಳನ್ನು ಆಯ್ಕೆ ಮಾಡಲಾಗುತ್ತದೆ. 100 ಜಿಲ್ಲೆಗಳು ಸುಮ್ಮನೆ ಯಾವ್ಯಾವ ಜಿಲ್ಲೆ ತಗೊಳ್ಳಲ್ಲ. ಕಡಿಮೆ ಉತ್ಪಾದಕತೆ ಇರಬೇಕು ಆ ಜಿಲ್ಲೆಯಲ್ಲಿ, ಕಡಿಮೆ ಬೆಳೆ ಬೆಳೀತಾ ಇರಬೇಕು ಆ ಜಿಲ್ಲೆಯಲ್ಲಿ, ಕಡಿಮೆ ಸಾಲ ವಿತರಣೆ ಆಗಿರ್ಬೇಕು ಆ ಜಿಲ್ಲೆಯಲ್ಲಿ. ಅಂತಹ 100 ಜಿಲ್ಲೆಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಹೌದ್ರಿ, ಮತ್ತೆ 28 ರಾಜ್ಯಗಳು 8 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಎಷ್ಟು ಜಿಲ್ಲೆ ತಗೊಳ್ತಾರೆ 100 ಅಂದರೆ? ಅದಕ್ಕೋಸ್ಕರ ಪ್ರತಿ ರಾಜ್ಯ ಕೇಂದ್ರಾಡಳಿತ ಪ್ರದೇಶದ ಜಿಲ್ಲೆಗಳ ಸಂಖ್ಯೆ ನಿವ್ವಳ ಬೆಳೆ ಪ್ರದೇಶ ಹಿಡುವಳಿಗಳ ಪಾಲನ್ನು ಆಧರಿಸಿರುತ್ತೆ. ಆದರೂ ಕೂಡ ಪ್ರತಿ ರಾಜ್ಯದಿಂದ ಕನಿಷ್ಠ ಒಂದಾದ್ರೂ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ನಾವೇನೇನೋ ತಿಳ್ಕೊಳ್ತೀವಿ, ಇಷ್ಟೆಲ್ಲ ಹೇಳಿಕೆಗಳು ತಿಳ್ಕೊಂಡ್ರೆ ಮಾತ್ರ ಕಂಪ್ಲೀಟ್ ಆದಂಗೆ. ಸರ್, ನಾನು ಪ್ರಧಾನಮಂತ್ರಿ ಧನಧಾನ್ಯ ಯೋಜನೆ ಬಗ್ಗೆ ಓದಿದ್ದೆ ಸರ್, ಬಟ್ ಎಕ್ಸಾಮಲ್ಲಿ ಪ್ರಶ್ನೆ ಆನ್ಸರ್ ಮಾಡೋಕ್ಕಾಗಲಿಲ್ಲ ಅಂದರೆ ಸರಿಯಾಗಿ ತಿಳ್ಕೊಂಡ್ರಲ್ವಾ ಆನ್ಸರ್ ಮಾಡೋಕ್ಕಾಗೋದು? ಇಷ್ಟೆಲ್ಲ ತಿಳ್ಕೊಂಡ್ರು ಕೂಡ ಎಕ್ಸಾಮಿನರ್ ಇನ್ನೇನೋ ಪ್ರಶ್ನೆ ಫ್ರೇಮ್ ಮಾಡ್ತಾರೆ. ಇಲ್ಲಿ ನೋಡ್ರಿ, ನಮಗೆ ತಿಳ್ಕೊಳ್ಳೋಕ್ಕೆ ಸಾವಿರಾರು ಕರೆಂಟ್ ಅಫೇರ್ಸ್ ಓದ್ಬೇಕು, ನಾವು ನೂರಾರು ವಿಚಾರಗಳನ್ನು ತಿಳ್ಕೊಬೇಕು, 10 ಬುಕ್ಗಳನ್ನು ಓದಬೇಕಾಗುತ್ತೆ ಬೇರೆ ಬೇರೆ ಸಬ್ಜೆಕ್ಟ್ ಮೇಲೆ. ಆದರೆ ಕ್ವಶನ್ ಪೇಪರ್ ಸೆಟ್ ಮಾಡೋರಿಗೆ, ಈಗ ಸಪೋಸ್ ಅವ್ರು ಕರೆಂಟ್ ಅಫೇರ್ಸ್ 15 ಪ್ರಶ್ನೆ ಸೆಟ್ ಮಾಡ್ಬೇಕಂತ ತಿಳ್ಕೊಳ್ರಿ, ಅವರು 3-4 ದಿನದಲ್ಲಿ 15 ಬೇಡ 2 ದಿನದಲ್ಲಿ 15 ಪ್ರಶ್ನೆ ಸೆಟ್ ಮಾಡ್ತಾರಂದರೆ ಅವ್ರು ಎಷ್ಟು ಡೀಪಾಗಿ ತಿಳ್ಕೊಂಡು ಸೆಟ್ ಮಾಡ್ತಾರೆ ಅಲ್ವಾ? ಇದೇ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಬಗ್ಗೆ ಸೆಟ್ ಮಾಡ್ರಿ ಅಂತ ಅವ್ರಿಗೆ ಯಾರಾದರೂ ಹೇಳಿದ್ರೆ ಅವರು ಆರಾಮಾಗಿ 1 ಗಂಟೆ ಬೇರೆ ಬೇರೆ ವಿಚಾರ ಎಲ್ಲ ತಿಳ್ಕೊಂಡು ಬೇರೆ ಬೇರೆ ವೆಬ್ಸೈಟಲ್ಲೇ ರೆಫರ್ ಮಾಡಿ 4 ಹೇಳಿಕೆ ತೆಗಿತಾರೆ. ಹಾಗಾಗಿ ಪ್ರಶ್ನೆ ಪತ್ರಿಕೆ ಯಾವಾಗ ಟಫ್ ಇರುತ್ತೆ ರೀ, ಫೇಸ್ ಮಾಡೋದು ಟಫು, ತೆಗೆಯೋದು ಈಸಿ. ನಿಮಗೆ ಕೊಟ್ಟರೆ ಈಗ ಇದರಲ್ಲಿ ಇನ್ನೂ 15 ಹೇಳಿಕೆ ರೆಡಿ ಮಾಡಿ ಕೊಟ್ಬಿಡ್ತೀರಿ ನಮಗೆ ವಾಪೀಸ್. ಯಾಕಂದರೆ ನಿಮ್ಮ ಉದ್ದೇಶ ಒಂದೇ ಒಂದು ಟಾಪಿಕ್ ಮೇಲೆ ತೆಗೆಯೋದಿರುತ್ತೆ. ಅದೇ ಓದಬೇಕಂದ್ರೆ ಅಲ್ವಾ, ಇರೋದು ಹಂಗೇನೆ, ಇರೋದು ಹಾಗೆ. ಓಕೆ, ಅರ್ಥ ಮಾಡ್ಕೊಳ್ರಿ. ಧನಧಾನ್ಯ ವೃದ್ಧಿಗೆ ಸಂಪುಟ ಅಸ್ತು. ಕೃಷಿ ಉತ್ಪಾದಕತೆ ಹೆಚ್ಚಳಕ್ಕೆ ದೇಶದ 100 ಜಿಲ್ಲೆಗಳಲ್ಲಿ ಹೊಸ ಯೋಜನೆ. ಹಿಂದುಳಿದ ಜಿಲ್ಲೆಗಳಲ್ಲಿ ಕೃಷಿ ಉತ್ಪಾದಕ ಹೆಚ್ಚಿಸ್ತಕ್ಕಂಥದ್ದು, ಬೆಳೆ ವೈವಿಧ್ಯೀಕರಣ, ಸುಸ್ಥಿರ ಕೃಷಿ ಪದ್ಧತಿಗಳ ಅಳವಡಿಕೆಗೆ ಯೋಜನೆ, ನೀರಾವರಿ ಜಾಲಗಳ ವ್ಯಾಪ್ತಿ ವಿಸ್ತರಣೆ, ಅಲ್ಪಾವಧಿ ಮತ್ತು ದೀರ್ಘಾವಧಿ ಕೃಷಿ ಸಾಲ ಲಭ್ಯತೆ ಹೆಚ್ಚಳ, 1.7 ಕೋಟಿ ರೈತರಿಗೆ ಅನುಕೂಲ. ಇನ್ನೂ ಇದೆ. ಇದನ್ನೇನು ಮಾಡ್ಬೇಕು ನೀವೀಗ? ನಾನು PDF ಕೊಟ್ಟಾಗ ಎಲ್ಲವನ್ನ ಕಂಪ್ಲೀಟಾಗಿ ನೀವೇ ಓದಬೇಕು ಎಕ್ಸ್ಟ್ರಾ.
ಕ್ಲಾಸ್ ನಂಬರ್ 732 ಅಲ್ಲಿ ಇಂಡಿಯಾ ಬಜೆಟ್ 2025 ಬಗ್ಗೆ ಮಾತಾಡಬೇಕಾದ್ರೆ ಪಾರ್ಟ್ 1 ಅಲ್ಲೇ ಹೇಳಿದ್ವಿ. ಕೇಂದ್ರದ ಬಜೆಟ್ 2025 ಪ್ರಕಾರ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ನಾವು ಕೂಡ ಹೇಳಿಕೆಗಳ ಮುಖಾಂತರನೇ ಪ್ರಶ್ನೆಗಳನ್ನು ತೆಗೆದು ನಿಮ್ಮನ್ನು ಎಚ್ಚರಿಸೋ ಪ್ರಯತ್ನವನ್ನು ಪ್ರತಿ ಸಲ ಮಾಡ್ತಾ ಇದ್ದೀವಿ. ಇದು ದೇಶದ ವಿವಿಧ ರಾಜ್ಯಗಳ 100 ಜಿಲ್ಲೆಗಳನ್ನು ಒಳಗೊಂಡಿರುತ್ತೆ. 1.7 ಕೋಟಿ ರೈತರಿಗೆ ನೆರವಾಗುತ್ತೆ. 7 ಗುರಿಗಳಿದಾವೆ ಅಂದರೆ 1-2 ಸರಿ 3ನೇ ತಪ್ಪು. 7 ಗುರಿ ಅಲ್ಲ, 5 ಗುರಿ ಇದಾವೆ. ಅಗ್ರಿಕಲ್ಚರ್ ಆಸ್ ಅ ಫಸ್ಟ್ ಎಂಜಿನ್ ಅಂತೇಳಿ ಪ್ರೈಮ್ ಮಿನಿಸ್ಟರ್ ಧನಧಾನ್ಯ ಕೃಷಿ ಯೋಜನಾ ಅಂತ ಓದಿದ್ವಿ ನಮ್ಮ ಬಜೆಟ್ ವಿಡಿಯೋದಲ್ಲಿ. ಕ್ವಶನ್ ನಂಬರ್ 5. ICC ಟೆಸ್ಟ್ ಶ್ರೇಯಾಂಕದಲ್ಲಿ ಬೌಲಿಂಗ್ ಮತ್ತು ಬೌಲಿಂಗಲ್ಲಿ ಜಸ್ಪ್ರೀತ್ ಬೂಮ್ರಾ, ಬ್ಯಾಟಿಂಗಲ್ಲಿ ಜೋ ರೂಟ್ ಅವರು ಕ್ರಮವಾಗಿ ಮೊದಲನೇ ಸ್ಥಾನದಲ್ಲಿದ್ದಾರೆ. ಟೆಸ್ಟ್ ರ್ಯಾಂಕಿಂಗ್ಸ್ ಬಂದಿದ್ದಾವೆ ಬೌಲಿಂಗ್ ಆ್ಯಂಡ್ ಬ್ಯಾಟಿಂಗ್. ಓಕೆ, ಬ್ಯಾಟಿಂಗಲ್ಲಿ ಜೋ ರೂಟ್ ಇಂಗ್ಲೆಂಡ್ ತಂಡದ ಬ್ಯಾಟ್ಸ್ಮನ್. ಟೆಸ್ಟ್ ರ್ಯಾಂಕಿಂಗಲ್ಲಿ ಬ್ಯಾಟಿಂಗಲ್ಲಿ ಮೊದಲನೇ ಸ್ಥಾನದಲ್ಲಿದ್ದಾರೆ. ಫೈನ್. ಇನ್ನು ಬೌಲಿಂಗಲ್ಲಿ ನಮ್ಮ ದೇಶದ ಬೂಮ್ರಾ ಮೊದಲನೇ ಸ್ಥಾನದಲ್ಲಿದ್ದಾರೆ. ಅಷ್ಟು ಡೀಟೇಲ್ಸ್. ಓಕೆ, ಇನ್ನು ಓವರಾಲ್ ನೋಡೋದಾದರೆ ಜೋ ರೂಟ್ ಅವರು ಬ್ಯಾಟಿಂಗಲ್ಲಿ ನಂಬರ್ 1, 2ನೇ ಸ್ಥಾನದಲ್ಲಿ ಕೇನ್ ವಿಲಿಯಮ್ಸನ್ ನ್ಯೂಜಿಲೆಂಡ್ ತಂಡದವರು, 3 ಅಗೇನ್ ಹ್ಯಾರಿ ಬ್ರೂಕ್ ಇಂಗ್ಲೆಂಡ್ ತಂಡದವರು, 4 ಸ್ಟೀವ್ ಸ್ಮಿತ್, 5ನೇವರು ನಮ್ಮ ಓಪನರು ಯಶಸ್ವಿ ಜೈಸ್ವಾಲ್ ಇದ್ದಾರೆ. ಓಕೆ, ನಮ್ಮ ಭಾರತದವರು 3 ಇದ್ದಾರೆ ಬ್ಯಾಟಿಂಗಲ್ಲಿ. ಬೌಲಿಂಗಲ್ಲಿ ಒಬ್ಬರೇ ಇದ್ದಾರೆ ನೋಡಿ, ಬೂಮ್ರಾ. ಫಸ್ಟ್ ಟಾಪ್ 6 ಮಾತ್ರ ಇಲ್ಲಿ ಕೊಟ್ಟಿದ್ದಾರೆ. ಈವನ್ ಟಾಪ್ 10 ತೆಗೆದುಕೊಂಡ್ರು ಕೂಡ ಬೌಲಿಂಗಲ್ಲಿ ನಮ್ಮ ಇಂಡಿಯಾದವರು ಜಸ್ಪ್ರೀತ್ ಬೂಮ್ರಾ ಒಬ್ಬರೇ. ಅದೇ ಆಸ್ಟ್ರೇಲಿಯಾದವರು ಟಾಪ್ 10 ನೋಡಿ, ಪ್ಯಾಟ್ ಕಮಿನ್ಸ್ ಆಸ್ಟ್ರೇಲಿಯಾ, ಜೋಸ್ ಹೆಜಲ್ವುಡ್ ಆಸ್ಟ್ರೇಲಿಯಾ, ಸ್ಕಾಟ್ ಬೋಲೆಂಡ್ ಆಸ್ಟ್ರೇಲಿಯಾ, ಮ್ಯಾಟ್ ಹೆನ್ರಿ ಬಿಟ್ಟರೆ ನ್ಯೂಜಿಲೆಂಡ್ ಇದೆ. ಸ್ವಲ್ಪ ಡಿಫ್ರೆನ್ಸ್ ಇದೆ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಮ್ಯಾಪಲ್ಲಿ. ಇಲ್ಲಿ ದೊಡ್ಡ ಸ್ಟಾರ್ ಇದೆ ನೋಡಿ. ಓಕೆ, ನಾಥನ್ ಲಯನ್ ಅಗೇನ್ ಆಸ್ಟ್ರೇಲಿಯಾ, ಮಿಚೆಲ್ ಸ್ಟಾರ್ಕ್ ಅಗೇನ್ ಆಸ್ಟ್ರೇಲಿಯಾ. 10ರಲ್ಲಿ 1, 2, 3, 4, 5 ಜನ ಆಸ್ಟ್ರೇಲಿಯನ್ ಬೌಲರ್ಸ್ ಇದ್ದಾರೆ ಅಂದರೆ ಇಮ್ಯಾಜಿನ್ ಮಾಡ್ಕೊಂಡ್ರೆ ಎಷ್ಟು ಬೌಲಿಂಗ್ ಪಡೆ ಅವ್ರದ್ದು ಸ್ಟ್ರಾಂಗ್ ಇದೆ ಅಂತ. ಇನ್ನು ಆಲ್ರೌಂಡರ್ಸಲ್ಲಿ ಜಡೇಜಾ ನಂಬರ್ 1 ಇದ್ದಾರೆ ಟೆಸ್ಟ್ ಆಲ್ರೌಂಡರ್ಸಲ್ಲಿ. ಕ್ವಶನ್ ನಂಬರ್ 6. ಭಾರತವು ಜೂನ್ 23ರಿಂದ ಜುಲೈ 7ರವರೆಗೆ ಯುದ್ಧನೌಕೆ INS ಕರವಟ್ಟಿಯಿಂದ ವಿಸ್ತೃತ ಶ್ರೇಣಿಯ ಜಲಾಂತರ್ಗಾಮಿ ವಿರೋಧಿ ರಾಕೆಟ್ ಬಳಕೆದಾರ ಪ್ರಯೋಗಗಳನ್ನು ಯಶಸ್ವಿಯಾಗಿ ನಡೆಸಿದೆ. ಇಂಡಿಯಾ ಹ್ಯಾಸ್ ಟೆಸ್ಟೆಡ್ ಯೂಸರ್ ಟ್ರಯಲ್ಸ್ ಆಫ್ ಒಂದು ಮಿಸೈಲ್ ಇದು. ಏನು ಮಿಸೈಲು? ERASR ಎಕ್ಸ್ಟೆಂಡೆಡ್ ರೇಂಜ್ ಆಂಟಿ ಸಬ್ಮರೈನ್ ರಾಕೆಟ್ ಹ್ಯಾವ್ ಬೀನ್ ಸಕ್ಸಸ್ಫುಲಿ ಕ್ಯಾರಿಡ್ ಔಟ್ ಫ್ರಮ್ ದ ವಾರ್ಶಿಪ್ INS ಕವರತ್ತಿ. INS ಕವರತ್ತಿ ಅಂತಕ್ಕಂತಹ ಒಂದು ಯುದ್ಧ ನೌಕೆಯಿಂದ ಒಂದು ರಾಕೆಟ್ನ ಟೆಸ್ಟ್ ಮಾಡಿದ್ದೀವಿ. ಎಂಥ ರೇಂಜು? ಎಕ್ಸ್ಟೆಂಡೆಡ್ ರೇಂಜ್ ಆಂಟಿ ಸಬ್ಮರೈನ್ ರಾಕೆಟ್. ಸಬ್ಮರೈನ್ ಅಂದ್ರೆ ಏನು? ಈ ಸಮುದ್ರದ ನೀರೊಳಗಡೆ ಇರ್ತಕ್ಕಂಥ ಒಂದು ನೌಕೆ. ಈ ನೌಕೆ ಬೇರೆ ದೇಶದ ಅನ್ಕೊಳ್ಳೋಣ, ನಮ್ಮ ವಿರೋಧಿ ರಾಷ್ಟ್ರದ್ದು. ಅದು ನಮ್ಮ ದೇಶದ ಕಡೆ ಬರ್ತಾ ಇದೆ, ಎಲ್ಲೋ ದೂರದಲ್ಲಿದೆ. ಮತ್ತು ಈಗ ಅದನ್ನು ಫೈನ್ ಮಾಡಿ ಹೊಡಿಬೇಕಲ್ವ, ಅಂತ ರಾಕೆಟ್ ಇರಬೇಕಲ್ಲ ಮಾತ್ರ ಮಿಸೈಲ್. ಅಂತಹ ಮಿಸೈಲ್ ಆಗುತ್ತೆ ಎಕ್ಸ್ಟೆಂಡೆಡ್ ರೇಂಜ್ ಆಂಟಿ ಸಬ್ಮರೈನ್ ರಾಕೆಟ್ ERASR. ಅದರ ಟೆಸ್ಟ್ ನಡೆದಿದೆ. ಸೊ ಹಾಗಾಗಿ ಸುದ್ದಿಯಲ್ಲಿದೆ. ವಿಸ್ತೃತ ಶ್ರೇಣಿಯ ಜಲಾಂತರ್ಗಾಮಿ ನಿಗ್ರಹ ರಾಕೆಟ್ ಪರೀಕ್ಷೆಯು ಯಶಸ್ವಿಯಾಗಿ ನಡೆಯಿತು. ಜಲಾಂತರ್ಗಾಮಿಗಳ ಮೇಲಿನ ದಾಳಿಗೆ ಬಳಸುವ ಕ್ಷಿಪಣಿಗಳನ್ನು ಒಡೆದುರುಳಿಸಲು ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿರುವ ವಿಸ್ತೃತ ಶ್ರೇಣಿಯ ರಾಕೆಟ್ ವ್ಯವಸ್ಥೆ ಪರೀಕ್ಷೆ ಯಶಸ್ವಿಯಾಗಿದೆ. 1 ನಿಮಿಷ. ಜಲಾಂತರ್ಗಾಮಿಗಳ ಮೇಲಿನ ದಾಳಿಗೆ ಬಳಸುವ ಕ್ಷಿಪಣಿಗಳನ್ನು ಒಡೆದುರುಳಿಸಲು ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ. ಜೂನ್ 23ರಿಂದ ಜುಲೈ 7ರವರೆಗೆ ಯುದ್ಧನೌಕೆ INS ಕವರತ್ತಿ ಮೂಲಕ ಭಾರತೀಯ ನೌಕಾಪಡೆ ಈ ಪರೀಕ್ಷೆ ನಡೆಸಿದೆ. ಈ ರಾಕೆಟ್ ವ್ಯವಸ್ಥೆಯು ಭಾರತೀಯ ನೌಕಾಪಡೆಯ ಬಲ ಹೆಚ್ಚಿಸುವಲ್ಲಿ ಮಾತ್ರ ಪಾತ್ರ ವಹಿಸಲಿದೆ. ವಿವಿಧ ಶ್ರೇಣಿ ಒಟ್ಟು 17 ERS ರಾಕೆಟ್ಗಳನ್ನು ಪರೀಕ್ಷಿಸಲಾಗಿದ್ದು DRDO ಇದನ್ನು ಅಭಿವೃದ್ಧಿಪಡಿಸಿದೆ. ಇನ್ನು ಸ್ವಲ್ಪ ಒಂದು ಕ್ಲಾರಿಫಿಕೇಶನ್ ವೇಟ್ ಮಾಡ್ತಾ ಇದ್ದೀನಿ. ವೇಟ್. stands extended range anti-submarine rocket. It is a naval weapon system designed to destroy enemy submarines hiding below the sea surface. ಹೌದು, ಜಲಾಂತರ್ಗಾಮಿ ನೌಕೆಗಳನ್ನು ನಾಶಪಡಿಸಲು ಇದನ್ನು ಬಳಸ್ತಾ ಇದ್ದೀವಿ. The rocket moves through the air before diving into the sea.
ಟು ಸ್ಟ್ರೈಕ್ ಎನಿಮಿ ಸಬ್ಮರೈನ್ಸ್ ಅಂಡರ್ ವಾಟರ್. ಕೆಳಗಡೆ ನೀರಿನ ಆಳದಲ್ಲಿರ್ತಕ್ಕಂಥ ಜಲಾಂತರ್ಗಾಮಿಗಳೇನು ವಿರೋಧಿ ದೇಶಗಳಿರ್ತವೆ, ಎನಿಮಿ ರಾಷ್ಟ್ರಗಳದ್ದು, ಅವುಗಳನ್ನ ಒಡೆದೋಡಿಸೋದಕ್ಕೆ ಈ ಒಂದು ಸಿಸ್ಟಮನ್ನು ಬಳಸ್ತಾ ಇದ್ದೀವಿ. ಫೈನ್. ಇದನ್ನು ಎಲ್ಲಿಂದ ಟೆಸ್ಟ್ ಮಾಡಿದ್ದಾರೆ ಅನ್ನೋದು ಕೇಳ್ಬೋದು. INS ಕವರತ್ತಿ ಅನ್ನುವ ಒಂದು ನೌಕಾ ಶಿಪ್ ಜೊತೆಗೆ. ಓಕೆ, ಇನ್ನೇನು ಇದ್ರ ಬಗ್ಗೆ ಡೀಟೇಲ್ಸ್ ಇದೆ. ಇದನ್ನು ಯಾರು ಡೆವಲಪ್ ಮಾಡಿದ್ದಾರೆ ಅಂತ ಕೇಳ್ಬಿಡ್ಬೋದು. ಸೊ ARDE ಅವರು, ಸೊ ಆರ್ಮನೆಂಟ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್, DRDO ಅಂಡರಲ್ಲಿ ಇರ್ತಕ್ಕಂಥದ್ದು, ಅವರು ಡೆವಲಪ್ ಮಾಡಿದ್ದಾರೆ. DRDO ಬಗ್ಗೆ ಡೀಟೇಲ್ಸ್ ಇದೆ. ಸಮೀರ್ ಬಿ ಕಾಮತ್ ಅವರು ಅದರ ಮುಖ್ಯಸ್ಥರಾಗಿದ್ದಾರೆ. ನ್ಯೂ ಡೆಲ್ಲಿ ಪ್ರಧಾನ ಕಚೇರಿ 1958 ಸ್ಥಾಪನೆ. ಇನ್ನು ಇಸ್ರೋದ ಡೀಟೇಲ್ಸ್ ಕೂಡ ಇದೆ, ನೋಡ್ಬೋದು. ಇನ್ನು ಕ್ವಶನ್ ನಂಬರ್ 7, ಗುಜರಾತ್ನ ವಡೋದರದಲ್ಲಿ ಮಹಿಸಾಗರ್ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಗಂಭೀರ್ ಎನ್ನುವ ಸೇತುವೆ ಕುಸಿದಿದೆ. ಬಹಳ ಸುದ್ದಿಯಲ್ಲಿತ್ತು. ಗಂಭೀರ ಬ್ರಿಡ್ಜ್ ಬಿಲ್ಟ್ ಅಕ್ರಾಸ್ ಮಹಿಸಾಗರ ರಿವರ್ ಇನ್ ವಡೋದರ, ಗುಜರಾತ್ ಹ್ಯಾಸ್ ಕೊಲಾಪ್ಸ್ಡ್. ಸೇತುವೆ ಕುಸಿತ, 11 ಜನರ ಸಾವು. 900 ಮೀಟರ್ ಸೇತುವೆಯ ಒಟ್ಟು ಉದ್ದ ಇತ್ತು. 23 ಸೇತುವೆಗಿದ್ದ ಒಟ್ಟು ಕಂಬಗಳು. 1985ರಲ್ಲಿ ಸೇತುವೆ ನಿರ್ಮಿಸಿದ್ರು. ವಡೋದರ ಜಿಲ್ಲೆಯಲ್ಲಿ 4 ದಶಕಗಳಷ್ಟು ಹಳೆಯದಾದ ಗಂಭೀರ ಸೇತುವೆ ಕುಸಿದ ಮೂಲಕ ಸುಮಾರು 11 ಜನರ ಸಾವಿಗೆ ಕಾರಣವಾಯಿತು. ಓಕೆ, ಈ ಹಿಂದೆ 2022 ಅಕ್ಟೋಬರಲ್ಲಿ ಇದೇ ಗುಜರಾತ್ನಲ್ಲಿ ಮಚ್ಚು ನದಿ ಮೇಲೆ ನಿರ್ಮಿಸಲಾಗಿದ್ದ ಹಳೆಯ ತೂಗು ಸೇತುವೆ ಕುಸಿದು 135 ಜನ ಮೃತಪಟ್ಟಿದ್ರು. ಅದಾಗಿ ಕೇವಲ 2.5 ವರ್ಷಗಳಲ್ಲಿ ಮತ್ತೊಂದು ಸೇತುವೆ ಕುಸಿತವನ್ನು ಗುಜರಾತಲ್ಲಿ ಕಾಣಿಸ್ತಾ ಇದ್ದೀವಿ. ಸೊ ಹೀಗೆ ವಡೋದರ ಸಮೀಪ ವಡೋದರ ಜಿಲ್ಲೆಯ ಪಾಧಾರ ನಗರದಲ್ಲಿ ಮಹಿಸಾಗರ್ ನದಿ ಮೇಲೆ ಈ ಸೇತುವೆ ನಿರ್ಮಿಸಲಾಗಿತ್ತಂತೆ. ಓಕೆ, ಹಾಗಾದ್ರೆ ಮಹಿ ರಿವರ್ ಅಥವಾ ಮಹಿಸಾಗರ್ ರಿವರ್ ಬಗ್ಗೆ ಒಂದಷ್ಟು ಡೀಟೇಲ್ಸ್ ನೋಡೋಣ. ಮಹಿ ರಿವರ್ ಇಸ್ ಎ ವೆಸ್ಟರ್ನ್ ಇಂಡಿಯಾದಲ್ಲಿ ಹರಿಯುವ ಒಂದು ನದಿಯಾಗಿದೆ. ಇದು ಮಾಹಿ ನದಿಯು ಮಧ್ಯಪ್ರದೇಶದ ದಾರ್ ಜಿಲ್ಲೆಯ ಮಿಂಡಾ ಎಂಬ ಗ್ರಾಮದ ಬಳಿ ಹುಟ್ಟುತ್ತದೆ. ಇದು ಮಧ್ಯಪ್ರದೇಶದಲ್ಲಿ ಹುಟ್ಟಿ ನಂತರ ರಾಜಸ್ಥಾನದ ವಾಗಡ್ ಪ್ರದೇಶದ ಮೂಲಕ ಹರಿದು ನಂತರ ಗುಜರಾತನ್ನು ಪ್ರವೇಶಿಸಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ನೋಡಿ, ಮಧ್ಯಪ್ರದೇಶದಲ್ಲಿ ಉಗಮವಾಗಿ ನಂತರ ರಾಜಸ್ಥಾನದ ಕಡೆ ಹರಿದು ನಂತರ ಅಗೇನ್ ಗುಜರಾತ್ ಕಡೆ ಬಂದು ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಇದೊಂದು ವಿಶೇಷ. ಇದು ಬಹಳ ವಿಸ್ತಾರವಾಗಿ ಹರಿಯುತ್ತಂತೆ. ಹಾಗಾಗಿ ಇದನ್ನು ಮಹಿಸಾಗರ ರಿವರ್ ಅಂತ ಕೂಡ ಕರೀತಾರೆ. ಮಾಯಿ ರಿವರು ಮಹಿಸಾಗರ್ ರಿವರ್ ಎರಡೂ ಒಂದೇ. ಬಹಳ ಕನ್ಫ್ಯೂಷನ್ ಆಗಿತ್ತು, ಅದಕ್ಕೋಸ್ಕರ ಈ ಡೀಟೇಲ್ಸ್ ತಂದಿದ್ದು. ಮತ್ತು ಈ ನದಿಯು ಈ ಟ್ರೋಪಿಕ್ ಆಫ್ ಕ್ಯಾನ್ಸರನ್ನು 2 ಬಾರಿ ಹಾದು ಹೋಗುತ್ತದೆ. ನೋಡಿ, ಹಾಗೆ ಇದರ ಡಿಸೈನ್ ಹೆಂಗಿದೆ ನೋಡಿ, ಬಂದಿರತಕ್ಕಂಥ ಹರಿಯುವ ರೀತಿ. ಇದು 2 ಬಾರಿ ಟ್ರೋಪಿಕ್ ಆಫ್ ಕ್ಯಾನ್ಸರನ್ನು ಹಾದು ಹೋಗುತ್ತದೆ. ಮಾಯಿ ರಿವರ್ ಇಸ್ ಆಲ್ಸೋ ನೋನ್ ಆಸ್ ಮಹಿಸಾಗರ್ ರಿವರ್. ಎಲ್ಲಿ ಇದು ಅರಬ್ಬಿ ಸಮುದ್ರವನ್ನು ಸೇರುತ್ತೆ? ಗಲ್ಫ್ ಆಫ್ ಕಂಬತ್ತಲ್ಲಿ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಸುಮಾರು 580 ಕಿಲೋಮೀಟರ್ ಹರಿಯುತ್ತದೆ. ಯಾವ ರಾಜ್ಯಗಳ ಮಧ್ಯ ಹರಿಯುತ್ತೆ ಅಂದರೆ ಸೇಮ್ ಮಧ್ಯಪ್ರದೇಶ, ರಾಜಸ್ಥಾನ, ಗುಜರಾತ್. ಇಲ್ಲಿ ಈ ನದಿಗೆ ವಡೋದರದಲ್ಲಿ ಒಂದು ಬ್ರಿಡ್ಜ್ ಕಟ್ಟಿದ್ದಾರೆ. ವಡೋದರ ಮತ್ತು ಆನಂದ್ ಡಿಸ್ಟಿಕ್ಗಳನ್ನು ಕನೆಕ್ಟ್ ಮಾಡುತ್ತಂತೆ. ಗಂಭೀರ ಬ್ರಿಡ್ಜ್ 900 ಮೀಟರ್ ಲಾಂಗ್ ಇದೆ. 1986-85ರಲ್ಲಿ ಕಟ್ಟಲಾಗಿತ್ತು. ಅದೀಗ ಕುಸಿತವನ್ನು ಕಂಡು ಸಾವು ನೋವುಗಳಿಗೆ ಕಾರಣವಾಗಿದೆ. ಸೊ ಇಲ್ಲಿ ಯಾವ ಬ್ರಿಡ್ಜ್ ಅಂತ ಕೇಳ್ತಾರೆ, ಯಾವ ನದಿ ಕಟ್ಟಲಾಗಿದೆ ಅಂತ ಕೇಳ್ತಾರೆ, ಮತ್ತು ಆ ನದಿ ಬಗ್ಗೆ ಡೀಟೇಲ್ಸ್ ಕೇಳ್ಬೋದು ಅನ್ನೋ ಉದ್ದೇಶಕ್ಕೆ ಇಷ್ಟು ಡೀಟೇಲ್ಸ್ ತಂದಿರ್ತಕ್ಕಂಥದ್ದು. ಓಕೆ, ಮಾಯಿ ರಿವರು ನೋಡ್ಬೋದು. ಇದೊಂದು ಪಶ್ಚಿಮ ಕರಿತಕ್ಕಂಥ ನದಿಗಳಲ್ಲಿ ಒಂದಾಗಿದೆ. ನರ್ಮದಾ ಆಗಿರ್ಬೋದು, ತಾಪಿ, ಮಾಯಿ, ಸಾಬರಮತಿ ಅಂತ ಓದಿರ್ತೀವಲ್ವ, ಅದೇ ಮಾಯಿ ರಿವರ್. ಮಹಿಸಾಗರ್ ರಿವರ್ ಅಂತ ಕೂಡ ಕೆಲವೊಂದು ಕಡೆ ಕರೀತಾರೆ. ಅದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಇದೆ ನೋಡಿ. ನರ್ಮದಾ, ತಾಪಿ, ಸಾಬರಮತಿ, ಲೂನಿ ಇವೆಲ್ಲವೂ ಮೇಜರ್ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಆಫ್ ಇಂಡಿಯಾ. ಕ್ವಶನ್ ನಂಬರ್ 8, ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕಳಸವಳ್ಳಿ ಮತ್ತು ಅಂಬರಗೋಡ್ಲುಗಳನ್ನು ಸಂಪರ್ಕಿಸುವ ಕೇಬಲ್ ಸ್ಟೇಡ್ ಸೇತುವೆ ಅಥವಾ ಸಿಗಂದೂರು ಸೇತುವೆಯನ್ನು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವರಾಗಿರುವ ನಿತಿನ್ ಗಡ್ಕರಿರವರು ಜುಲೈ 14ರಂದು ಲೋಕಾರ್ಪಣೆಯನ್ನು ಮಾಡಿದರು. ಹಾಗಾಗಿ ಸಿಗಂದೂರು ಸೇತುವೆ.
ನಿಮ್ಗೆ ಗೊತ್ತಿರ್ಬೋದು, ನೀವು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಈ ಲಿಂಗನಮಕ್ಕಿ ಹಿನ್ನೀರಿನ ಮುಖಾಂತರ ಹೋಗ್ಬೇಕಂದ್ರೆ ಅಲ್ಲಿ ಲಾಂಚ್ಗಳ ಮೂಲಕ ಹೋಗ್ಬೇಕಾಗಿತ್ತು. ಕಾರು, ಬೈಕು, ಬಸ್ಗಳನ್ನೂ ಕೂಡ ಒಂದು ಶಿಪ್ ಥರ ಇರುತ್ತಲ್ವ, ಅದರಲ್ಲಿ ಕರ್ಕೊಂಡು ಹೋಗ್ತಾರೆ. ಕೋಳಿ, ಕುರಿ ಎಲ್ಲವೂ ಅದರಲ್ಲೇ ಹೋಗ್ತಾ ಇತ್ತು. ಸ್ವಲ್ಪ ರಿಸ್ಕಿ ಆಗಿತ್ತು, ಸ್ವಲ್ಪ ಲೇಟ್ ಕೂಡ ಆಗ್ತಾ ಇತ್ತು. ನೀರು ಕಡಿಮೆ ಇದ್ದಾಗ ಆ ಸೇವೆಯನ್ನು ನಿಲ್ಲಿಸ್ತಾ ಇದ್ರು, ಯಾಕಂದರೆ ಅದಕ್ಕೆ ಮಿನಿಮಮ್ ನೀರಾದರೂ ಇರಬೇಕಾಗಿತ್ತು. ಈಗ ಇನ್ನು ಮುಂದೆ ಆ ಸೇವೆ ನಿಂತಿತ್ತು ಅಂತ ಕರೆಂಟ್ ಅಫೇರ್ಸಲ್ಲಿ ಮಾತಾಡ್ತಾ ಇದ್ವಿ. ಯಾಕಂದರೆ ಶರಾವತಿ ಹಿನ್ನೀರು ಪ್ರದೇಶವನ್ನು ಬೆಸೆಯಲು ನಿರ್ಮಾಣವಾಗಿರುವ ದೇಶದ 4ನೇ ಅತಿ ಉದ್ದದ ಕೇಬಲ್ ಸ್ಟೇಡ್ ಸೇತುವೆ ಈಗ ಉದ್ಘಾಟನೆಗೊಂಡಿದೆ ಅಥವಾ ಲೋಕಾರ್ಪಣೆಗೊಂಡಿದೆ. ದ್ವೀಪದ ಬುಡಕ್ಕೆ ಕೇಬಲ್ ಸೇತುವೆಯ ಬೆಳಕು. ನಾಳೆ ಸಿಗಂದೂರು ಸೇತುವೆ ಲೋಕಾರ್ಪಣೆ. ಶರಾವತಿ ಹಿನ್ನೀರು ಪ್ರದೇಶಕ್ಕೆ ಆಧುನಿಕತೆಯ ಬೆಸುಗೆ. ದ್ವೀಪದ ಬುಡ ಕತ್ತಲು ಎಂಬ ಗಾದೆ ಮಾತಿದೆ. ಶರಾವತಿ ನದಿ ಎಂಬ ಬತ್ತಿಯೊಂದು ಲಿಂಗನಮಕ್ಕಿ ಅಣೆಕಟ್ಟು ಎಂಬ ದೀಪ ಸೃಷ್ಟಿಸಿಕೊಂಡು ನಾಡಿಗೆ ಬೆಳಕು ನೀಡುತ್ತಿದೆ. ಆದರೆ ಲಿಂಗನಮಕ್ಕಿ ನೀರಿನಲ್ಲಿ ಸೃಷ್ಟಿಯಾದ ದ್ವೀಪಗಳಲ್ಲಿ ಬದುಕು ಕಟ್ಟಿಕೊಂಡವರದ್ದು ದೀಪದ ಬುಡದ್ದೇ ಕತೆ. ಶರಾವತಿ ಕಣಿವೆಯ ಹಚ್ಚ ಹಸುರಿನ ಕಾನನದಲ್ಲಿ ಬದುಕು ಕಟ್ಟಿಕೊಂಡಿದ್ದ ಇಲ್ಲಿನ ಬಹುತೇಕ ಕುಟುಂಬಗಳು ಒಂದು ಬಾರಿಯಲ್ಲ 2 ಬಾರಿ ಸಂತ್ರಸ್ತರಾಗಿ 6 ದಶಕ ಕಳೆದರೂ ಹೊಸ ಬದುಕು ಕಟ್ಟಿಕೊಳ್ಳಲಾಗದೆ ಪರಿತಪಿಸುತ್ತಿರುವ ಕಣ್ಣೀರ ಕಥೆಗಳಿಗೆ ಇಲ್ಲಿ ಲೆಕ್ಕವೇ ಇಲ್ಲ. ಹೀಗೆ ನೊಂದವರ ಬದುಕಿನ ಬಗ್ಗೆ ಬರೆಯುತ್ತಲೇ ನಾ ಡಿಸೋಜಾ ಎಂಬ ಶ್ರೇಷ್ಠ ಸಾಹಿತಿಯು ರೂಪುಗೊಂಡರು. ಇಲ್ಲಿನ ಜನರ ಬದುಕಿನ ಕಥೆಯನ್ನಾಧರಿಸಿದ ದ್ವೀಪ ಎಂಬ ಚಲನಚಿತ್ರ ಸ್ವರ್ಣಕಮಲ ಪ್ರಶಸ್ತಿಯನ್ನೂ ಗಳಿಸಿತು. ಆದರೆ ಇಲ್ಲಿನ ಜನ ಗಳಿಸಿದ್ದೇನು ಎಂಬ ಪ್ರಶ್ನೆಗೆ ಉತ್ತರವಿಲ್ಲ ಅಲ್ವಾ? ಆ ಉತ್ತರ ಕೇಳಲು ನಾ ಡಿಸೋಜಾರವರು ಕೂಡ ಇವತ್ತು ಇಲ್ಲ. 2 ಅಣೆಕಟ್ಟು. ಶರಾವತಿ ನದಿಗೆ ಹಿರೇಭಾಸ್ಕರದಲ್ಲಿ 1939ರಿಂದ 1948ರಲ್ಲಿ ಮೈಸೂರು ಸಂಸ್ಥಾನದಿಂದ ಮಡೆನೂರು ಎಂಬ ಅಣೆಕಟ್ಟಿನ ನಿರ್ಮಾಣವಾಗುತ್ತೆ. ಅದು ಮೊದಲ ಬಾರಿ ಸಂತ್ರಸ್ತರಾಗ್ತಾರಲ್ಲಿನ ಜನ. 9,733 ಎಕರೆ ಕೃಷಿ ಭೂಮಿ, 10,240 ಎಕರೆ ಅರಣ್ಯ ಪ್ರದೇಶ ಮುಳುಗಡೆ ಆಗುತ್ತೆ. 70 ಹಳ್ಳಿಗಳ ಜನರು ನಿರಾಶ್ರಿತರಾಗ್ತಾರೆ. ಅವತ್ತು 1939ರಿಂದ 48ರ ಮಧ್ಯದಲ್ಲಿ, ಸ್ವತಂತ್ರ ಪೂರ್ವದಲ್ಲಿ. ನಂತರ 1953ರಿಂದ 64ರ ಅವಧಿಯಲ್ಲಿ ಲಿಂಗನಮಕ್ಕಿ ಅಣೆಕಟ್ಟಿನ ನಿರ್ಮಾಣ, ಹಿರೇಭಾಸ್ಕರದ ಮುಳುಗಡೆ. ಸಾವಿರಾರು ಎಕರೆ ಅಡಿಕೆ ತೋಟ, 12,000 ಎಕರೆ ಕೃಷಿ ಭೂಮಿ, 1,750 ಎಕರೆ ಕುಷ್ಕಿ ಭೂಮಿ, 80,000 ಎಕರೆ ಅರಣ್ಯ ಪ್ರದೇಶ ಮುಳುಗಡೆಯಾಗುತ್ತೆ. 157 ಹಳ್ಳಿಗಳ ಜನರ ಬದುಕು ಕಟ್ಟಿಕೊಂಡ ನೆಲ, ನಂಬಿದ ದೈವ ಬಿಟ್ಟು ಸರ್ಕಾರ ತೋರಿದ ಜಾಗಕ್ಕೆ ವಲಸೆ ಹೋಗಬೇಕಾಗುತ್ತೆ. ಒಂದು ಸಲ ಇಮ್ಯಾಜಿನ್ ಮಾಡ್ಕೊಂಡ್ರಿ, ನಾವು ಬದುಕ್ತಾ ಇರ್ತಕ್ಕಂಥ ನಮ್ಮ ಊರು, ನಮ್ಮ ಕೃಷಿ ಭೂಮಿಗಳು, ನಮ್ಮ ಪೂರ್ವಜರು ಬದುಕಿರ್ತಕ್ಕಂತಹ ಆ ಪ್ರದೇಶ ನಾಳೆ ಯಾವುದಾದ್ರೂ ಅಣೆಕಟ್ಟಲ್ಲಿ ಕಟ್ತಾರೆ, ನೀವು ಹೋಗ್ಬಿಡಿ ಅಂದರೆ ಹೆಂಗಾಗ್ಬೋದು ಅಲ್ವಾ? ಅದೇ ಫೀಲು ಆ ಜನರಿಗಾಗಿದ್ದು ಅಲ್ವಾ? ಹೀಗೆ ಒಂದಷ್ಟು ಡೀಟೇಲ್ಸ್ ಇದೆ ನೋಡಿ. ಹಾಗಾದರೆ ಇಲ್ಲಿ ಒಂದು ಅಂಶ ನಾವು ಗಮನಿಸಬೇಕು. ಕೇಬಲ್ ಸ್ಟೇಯ್ಡ್ ಬ್ರಿಡ್ಜ್ ಆಗುತ್ತೆ. ದೇಶದ 4ನೇ ಅತಿ ಉದ್ದದ ಕೇಬಲ್ ಸ್ಟೇಯ್ಡ್ ಸೇತುವೆ. ಕೇಬಲ್ ಸ್ಟೇಯ್ಡ್ ಬ್ರಿಡ್ಜ್ ಅಂದರೆ ಈ ರೀತಿಯಾಗಿರುತ್ತೆ. ಅಂದರೆ ಇಲ್ಲಿ ಈ ಪೋಲ್ಸ್ ಏನಿರುತ್ತೆ ಅವು ಕಡಿಮೆ ಇರ್ತವೆ ಮತ್ತು ಈ ಕೇಬಲ್ಸು ಏನಂತೀವಿ ಸೇತುವೆಯ ತೂಕವನ್ನು ಎಳಿತಾ ಇರ್ತವೆ. ಇನ್ನು ಬೇರೆ ಬೇರೆ ರೀತಿಯ ಬ್ರಿಡ್ಜ್ಗಳನ್ನು ಕಾಣ್ತಾ ಹೋಗ್ತೀವಿ. ಆರ್ಚ್ ಬ್ರಿಡ್ಜು, ಟೈಡ್ ಆರ್ಚ್ ಬ್ರಿಡ್ಜ್ ಅಂತೆ, ಕ್ಯಾಂಟಿಲಿವರ್ ಬ್ರಿಡ್ಜು, ಹೀಗೆ ಬ್ರಿಡ್ಜಿನ ವಿಧಗಳನ್ನು ನೋಡ್ಬೋದು. ಮತ್ತು ಸೇತುವೆಯ ಹಾದಿ. ಓಕೆ, ನೋಡೋಣ ಏನೇನು ಡೀಟೇಲ್ಸ್ ಇದೆ. ಓಕೆ, ಅಂಬರಗೋಡ್ಲು ಕಳಸವಳ್ಳಿ ಸೇತುವೆಗೆ ದಶಕಗಳ ಹೋರಾಟ. 2008ರಲ್ಲಿ CM ಯಡಿಯೂರಪ್ಪರವರಿಂದ 100 ಕೋಟಿ ಮೀಸಲು. ಕೇವಲ ರಾಜ್ಯದಿಂದ ಅನುದಾನ ಸಾಧ್ಯವಿಲ್ಲ ಎಂಬುದು ಮನವರಿಕೆ. ಅಂದರೆ ಭಾಳ ದುಡ್ಡು ಬೇಕಿದ್ದಕ್ಕೆ ಅಂತ ಗೊತ್ತಾಯಿತು. ಕೇಂದ್ರದಿಂದ ಹಣ ತರಲು BS ಯಡಿಯೂರಪ್ಪ ಮತ್ತು ಸಂಸದ BY ರಾಘವೇಂದ್ರ ಪ್ರಯತ್ನ ಮಾಡ್ತಾರೆ. ಬೈಂದೂರು ರಾಣೆಬೆನ್ನೂರು ನಡುವೆ 198.5 ಕಿಲೋಮೀಟರ್ ರಸ್ತೆ, ರಾಷ್ಟ್ರೀಯ ಹೆದ್ದಾರಿ 766C ಘೋಷಣೆ. 17-18ರಲ್ಲಿ ರಸ್ತೆ ಅಭಿವೃದ್ಧಿಗೆ 603 ಕೋಟಿ ರೂಪಾಯಿ. ಸಿಗಂದೂರು ಮಾರ್ಗ ರಾಷ್ಟ್ರೀಯ ಹೆದ್ದಾರಿ ವ್ಯಾಪ್ತಿಗೆ ಬರೋದಿಲ್ಲ ಎಂದು ಕೇಂದ್ರ ಭೂ ಸಾರಿಗೆ ಸಚಿವಾಲಯ ಹೇಳುತ್ತೆ.
ಆವಾಗ ಹೇಗಾದರೂ ಮಾಡಿ BSY ಅವರು ಅದನ್ನು ರಾಷ್ಟ್ರೀಯ ಹೆದ್ದಾರಿ ಮಾಡಿಸ್ತಾರೆ. ಫೈನಲಿ ಈಗ ದೇಶದ 4ನೇ ಮತ್ತು ಕರ್ನಾಟಕದ ಅತಿ ಉದ್ದದ ಕೇಬಲ್ ಸ್ಟೇಟ್ ಸೇತುವೆ ನಿರ್ಮಾಣಗೊಂಡಿದೆ. ಸೇತುವೆಯ ಉದ್ದ 212 ಕಿಲೋಮೀಟರ್ ಅಂತೆ, ಸಾರಿ 2.12 ಕಿಲೋಮೀಟರ್. ಸೇತುವೆ ಅಗಲ 16 ಮೀಟರ್, ಎರಡೂ ಬದಿ ಫುಟ್ಪಾತ್ 1.5 ಮೀಟರ್ ಇದೆ ಅಂತೆ. ತಳಪಾಯ 164 ಫೀಟ್ವರೆಗೂ ಹೋಗಿರುತ್ತೆ. ಪಿಲ್ಲರು 18 ಫೀಟು. ಇಲ್ಲಿ ಪೈಲ್ಸ್ ಪಿಲ್ಲರ್ ಅಂತ ಕರೀತಾರೆ. ಅಂದರೆ ಭೂಮಿಯ ಆಳಕ್ಕೆ, ಅಲ್ಲಿ ನೆಲ ಗಟ್ಟಿ ಇಲ್ಲ ಅಂದರೆ ಭಾಳ ಆಳಕ್ಕೆ ಸಿಮೆಂಟ್ ಹಾಕಿ ಆ ಪೋಲ್ನ ಗಟ್ಟಿ ಮಾಡ್ತಾರೆ. ಹಾಗಾಗಿ ಅದಕ್ಕೆ ಬೇರೆ ಒಂದು ನಿಮಿಷ ರೈಟ್. ಮತ್ತು ಹೆದ್ದಾರಿ 369 ಈ ನ್ಯಾಷನಲ್ ಹೈವೇ 2019ರಲ್ಲಿ ಸ್ಟಾರ್ಟ್ ಆಗಿತ್ತು. ಈಗ 2025ರಲ್ಲಿ ಓಪನ್ ಆಗಿದೆ. ಕಂಪನಿ ದಿಲೀಪ್ ಬಿಲ್ಡ್ಕಾನ್ ಅವರು ಇದನ್ನು ನಿರ್ಮಾಣ ಮಾಡಿದಾರಂತೆ. ಇನ್ನು ಇಡೀ ದೇಶದ ಅತಿ ದೊಡ್ಡ ಕೇಬಲ್ ಸ್ಟೈಡ್ ಸೇತುವೆಗಳು ಯಾವಂತ ಕೊಟ್ಟಿದ್ದಾರೆ ನೋಡಿ. ಮುಂಬೈಯಲ್ಲಿ ಬಾಂದ್ರಾ ವರ್ಲಿ ನಡುವೆ ಅರಬ್ಬಿ ಸಮುದ್ರಕ್ಕೆ ನಿರ್ಮಿಸಿದ ಸೇತುವೆ 5.6 ಕಿಲೋಮೀಟರ್ ಇದೆ ಅಂತೆ. ಇದೇ ದೊಡ್ಡದು. ಎರಡನೇ ಸ್ಥಾನದಲ್ಲಿ ಗೋವಾದಲ್ಲಿ ಮಾಂಡೋವಿ ನದಿಗೆ ನಿರ್ಮಿಸಿದ ಅಟಲ್ ಸೇತುವೆ 5.1 ಕಿಲೋಮೀಟರ್. ಗುಜರಾತ್ನಲ್ಲಿ ದ್ವಾರಕಾ ಪಟ್ಟಣದಿಂದ ದ್ವಾರಕಾ ದ್ವೀಪಕ್ಕೆ ಸಂಪರ್ಕ ಕಲ್ಪಿಸುವ ಸುದರ್ಶನ ಸೇತುವೆ 2.32. ಈಗ 2.12 ಕಿಲೋಮೀಟರ್ ಇರ್ತಕ್ಕಂಥ ಶರಾವತಿ ಇನ್ನೂರಿನ ಅಂಬಾರಗೋಡ್ಲು ಕಳಸವಳ್ಳಿ ಸೇತುವೆ ಅಥವಾ ಸಿಗಂದೂರು ಚೌಡೇಶ್ವರಿ ಸೇತುವೆ ಅಂತ ಕೂಡ ಕರಿಬೋದು. ಇನ್ನು ಕೋಲ್ಕತ್ತಾದ ಹುಗ್ಲಿ ನದಿಗೆ ನಿರ್ಮಿಸಿದ ವಿದ್ಯಾಸಾಗರ ಸೇತುವೆ ಏನಿದೆಯಲ್ಲ ಅದು 823 ಮೀಟರ್ ಇದೆ ಅಂತೆ. ಇನ್ನು ಈ ಸೇತುವೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಇದೆ. ಈ ಕೇಬಲ್ ಸ್ಟೈಡ್ ಸೇತುವೆ ಅಂದರೆ ಏನು, ಅದು ಯಾವ ರೀತಿಯಾಗಿ ಕನ್ಸ್ಟ್ರಕ್ಟ್ ಮಾಡ್ತಾರೆ, ಪಿಲ್ಲರ್ಸ್ ಹೆಂಗೆ ಕಡಿಮೆ ಆಗ್ತವೆ, ಅದ್ರ ಭಾರ ಎಲ್ಲಿ ಹೆಂಗೆ ತಡೆಯುತ್ತೆ ಅನ್ನೋ ವಿಚಾರ ಇದೆ. ಸೊ ನೀವೇ ಓದ್ಕೊಳ್ರಿ, ಈಗ ಆಲ್ರೆಡಿ ಲೆಂತಿ ಆಗಿದೆ ವಿಡಿಯೋ. ಕೆಲವೊಂದು ಕಡೆ ಏನು ಹೇಳ್ತಾ ಇದ್ದಾರೆ, ಇಂಡಿಯಾ ಸೆಕೆಂಡ್ ಲಾಂಗೆಸ್ಟ್ ಕೇಬಲ್ ಸ್ಟೈಡ್ ಬ್ರಿಡ್ಜ್ ಅಂತ ಹೇಳ್ತಾ ಇದ್ದಾರೆ. ಅದು ಹೆಂಗೆ, ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ, ಸೊ ಯಾವ್ದಾರು ಆಧಾರ ಗೊತ್ತಿದ್ರೆ ದಯವಿಟ್ಟು ನೀವು ಕಮೆಂಟ್ ಮಾಡಿ ತಿಳಿಸಿ, ಬೇರೆಯವ್ರಿಗೆಲ್ಲ ಯೂಸ್ ಆಗುತ್ತೆ. ಇನ್ನು ಶರಾವತಿ ನದಿ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಇದೆ. ಅದರ ಸೊ ಜಲಾಶಯಗಳು, ಜೋಗ ಜಲಪಾತ ಎಲ್ಲಿ ಬರುತ್ತೆ ಓಕೆ ನೋಡ್ಬೋದು. ಇನ್ನು ಶರಾವತಿ ನದಿಗಿರ್ತಕ್ಕಂಥ ವಿವಿಧ ವಿದ್ಯುತ್ ಉತ್ಪಾದನಾ ಯೋಜನೆಗಳು, ಲಿಂಗನಮಕ್ಕಿ ಡ್ಯಾಮು, ಮಹಾತ್ಮ ಗಾಂಧಿ ಜಲವಿದ್ಯುತ್ ಶರಾವತಿ ಉತ್ಪಾದನಾ ಕೇಂದ್ರ 1035 ಮೆಗಾವ್ಯಾಟ್ ಹೈಯೆಸ್ಟ್ ಇನ್ ಕರ್ನಾಟಕ. ಗೇರುಸೊಪ್ಪ ಡ್ಯಾಮು 240, 1450 69 ಇದ್ದಾವೆ. ಒಟ್ಟಾರೆಯಾಗಿ 3 ಜಲಾಶಯಗಳು ಬರ್ತವೆ. ಓಕೆ, ಜೊತೆಗೆ 4 ವಿದ್ಯುತ್ ಉತ್ಪಾದನಾ ಕೇಂದ್ರಗಳು ಬರ್ತವೆ. ಓಕೆ, ಒಟ್ಟಾರೆಯಾಗಿ ಶರಾವತಿ ನದಿಯು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥದ ಬಳಿ ಉಗಮವಾಗಿ ಹೊನ್ನಾವರದ ಬಳಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಇದರ ಉಪನದಿಗಳು ಹರಿದ್ರಾವತಿ ಮತ್ತು ಎಣ್ಣೆಹೊಳೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿ ವಿಶ್ವವಿಖ್ಯಾತ ಜೋಗ ಜಲಪಾತವು ಕೂಡ ಕಾಣುತ್ತೆ. ಜೊತೆಗೆ ಇಡೀ ಕರ್ನಾಟಕದ ಅತಿ ದೊಡ್ಡ ಜಲಾಶಯವೆಂದೇ ಪ್ರಖ್ಯಾತಿಯಾದ ಲಿಂಗನಮಕ್ಕಿ ಜಲಾಶಯವು ಇದೇ ಶರಾವತಿ ನದಿಗಡ್ಡಲಾಗಿ ಸಾಗರ ತಾಲೂಕಿನ ಲಿಂಗನಮಕ್ಕಿಯಲ್ಲಿ ನಿರ್ಮಿಸಲಾಗಿದೆ. ಈ ಲಿಂಗನಮಕ್ಕಿಯ ಹಿನ್ನೀರಿನಿಂದ ಉಂಟಾಗಿರತಕ್ಕಂತಹ ಹಿನ್ನೀರಿನಲ್ಲಿಯೇ ಇವತ್ತು ಸಿಗಂದೂರು ಚೌಡೇಶ್ವರಿ ಸೇತುವೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಕಾಣಿಸ್ತಾ ಹೋಗ್ತವೆ. ಇನ್ನು ಲಿಂಗನಮಕ್ಕಿ ಜಲಾಶಯದ ಬಗ್ಗೆ ಡೀಟೇಲ್ಸ್ ಇದೆ ನೋಡಿ. ಇದರಲ್ಲಿ ಮುಳುಗಡೆಯಾದ ಜಲಾಶಯದ ಹೆಸರೇ ಹಿರೇಭಾಸ್ಕರ ಜಲಾಶಯ. ಇನ್ನು 9ನೇ ಪ್ರಶ್ನೆ, ಮಜ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ನಲ್ಲಿ ನಿರ್ಮಿಸಲಾಗುತ್ತಿರುವ ಪ್ರಾಜೆಕ್ಟ್ 17A ಸ್ಟೆಲ್ತ್ ಫ್ರಿಗೇಟ್ನ 2ನೇ ಹಡಗು INS ಉದಯಗಿರಿ. ಅದನ್ನು ಮೊನ್ನೆ ಜುಲೈ 1, 2025ರಂದು ಭಾರತೀಯ ನೌಕಾಪಡೆಗೆ ಲೋಕಾರ್ಪಣೆ ಮಾಡಲಾಯಿತು. INS ಉದಯಗಿರಿ, ದ ಸೆಕೆಂಡ್ ಶಿಪ್ ಆಫ್ ದ ಪ್ರಾಜೆಕ್ಟ್ 17A stealth frigate being built at Mazhagan Shipbuilders Limited MDSL was delivered to the Indian Navy on 1st July 2025. ಸೊ ಇದೇ ರೀತಿ ಪ್ರಶ್ನೆ ಮೊನ್ನೆ ಬಂದಿತ್ತು, ನೋಡಿರ್ತೀರ ಎಕ್ಸಾಮಲ್ಲಿ, ಯಾವುದು IEO ಎಕ್ಸಾಮ್ ಇರಬೇಕು. ಓಕೆ, ನೇವಿ ಇಂಡೆಕ್ಸ್ ಸೆಕೆಂಡ್ ಇಂಡಿಜಿನಸ್ ಸ್ಟೆಲ್ತ್ ಫ್ರಿಗೇಟ್ ಇನ್ ರೆಕಾರ್ಡ್ ಟೈಮ್. 37 ಮಂತಲ್ಲಿ INS ಉದಯಗಿರಿಯನ್ನು ನಮ್ಮ ದೇಶಕ್ಕೆ ಲೋಕಾರ್ಪಣೆ ಮಾಡಿಕೊಳ್ಳುವ ಮೂಲಕ ಭಾಳ ಶೀಘ್ರದಲ್ಲಿ, ಭಾಳ ತ್ವರಿತವಾಗಿ ನಿರ್ಮಾಣ ಮಾಡ್ತಕ್ಕಂಥ ಕೆಪಾಸಿಟಿಯನ್ನು ನಾವು ಹೊಂದಿದ್ದೀವಿ. ಪ್ರಾಜೆಕ್ಟ್ 17 ಅಂದರೆ
ನಾವು ಶಿವಾಲಿಕ್ ಶ್ರೇಣಿಯ ಯುದ್ಧ ವಿಮಾನಗಳು, ಯುದ್ಧ ನೌಕೆಗಳು ಅಂತ ಕರಿತೀವಿ. ಅದೇ ರೀತಿಯಾಗಿ ಪ್ರಾಜೆಕ್ಟ್ 17A ಅಂದರೆ ನೀಲಗಿರಿ ಶ್ರೇಣಿ ಅಂತ ಕರಿತೀವಿ. ಈಗ ಆಲ್ರೆಡಿ INS ನೀಲಗಿರಿಯನ್ನು ಲೋಕಾರ್ಪಣೆ ಮಾಡಿದ್ವಿ. ಅದರ ಎರಡನೇ ನೌಕಾ ಯುದ್ಧ ನೌಕೆ INS ಉದಯಗಿರಿ ಆಗುತ್ತೆ. ಆ ಉದಯಗಿರಿ ಸ್ಟೆಲ್ತ್ ಫ್ರಿಗೇಟ್ ಆಗುತ್ತೆ. ಸ್ಟೆಲ್ತ್ ಫ್ರಿಗೇಟ್ ಅಂದರೆ ಕೈಂಡ್ ಆಫ್ ಯುದ್ಧ ನೌಕೆ. ಬಟ್ ಅದು ಹೆಂಗಂದರೆ ರೇಡಾರಿಂದ ತಪ್ಪಿಸಿಕೊಳ್ಳುವ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು, ಅಡ್ವಾನ್ಸ್ಡ್ ಟೆಕ್ನಾಲಜಿಯನ್ನು ಹೊಂದಿರುತ್ತೆ. ರೇಡಾರು ಅಥವಾ ಸೋನಾರಿಂದ ತಪ್ಪಿಸ್ಕೊಳ್ತಕ್ಕಂಥ ಶಕ್ತಿ, ಅಥವಾ ಬೇರೆ ಎನಿ ಅದರ್ ನಮ್ಮ ಬೇರೆ ದೇಶದ ರೇಡಾರ್ ಸಿಸ್ಟಮಿಂದ ಕಣ್ತಪ್ಪಿಸಿ ಹೋಗುವ ಆ ಟೆಕ್ನಾಲಜಿ ಹೊಂದಿದ್ರೆ ಅದನ್ನು ಸ್ಟೆಲ್ತ್ ಟೆಕ್ನಾಲಜಿ ಅಂತ ಕರಿತೀವಿ. ಮತ್ತು ಅತ್ಯಾಧುನಿಕ ವೆಪನ್ ವ್ಯವಸ್ಥೆಗಳನ್ನು ಒಳಗೊಂಡಿರತಕ್ಕಂತಹದ್ದು ಯುದ್ಧ ನೌಕೆಯಾಗುತ್ತೆ. ಅಂತಹ ಪ್ರಾಜೆಕ್ಟ್ 17A ಅಡಿಯಲ್ಲಿರುವ ಮತ್ತೊಂದು ಯುದ್ಧ ನೌಕೆ INS ಉದಯಗಿರಿ ಇವತ್ತು ನಮ್ಮ ದೇಶಕ್ಕೆ ಸಮರ್ಪಣೆಯಾಗಿದೆ. ಸೊ INS ಉದಯಗಿರಿ, ಥರ್ಡ್ ಶಿಪ್ ಆಫ್ ದ ಪ್ರಾಜೆಕ್ಟ್ 17A ಫ್ರಿಗೇಟ್ಸ್ ವಿಚ್ ಫಾಲೋ ಒನ್ ಆಫ್ ದ ಪ್ರಾಜೆಕ್ಟ್ 17 ಫ್ರಿಗೇಟ್ ಶಿವಾಲಿಕ್ ಕ್ಲಾಸ್ದು ರೀತಿಯಲ್ಲಿಯೇ ಇದ್ದಾವೆ. ಓಕೆ, ಇದನ್ನು ಯಾವ ಹೆಸರಿನಿಂದ ಕರೆಯಲಾಗಿದೆ ಅಂತ ಕೇಳ್ಬೋದು. ಆಂಧ್ರ ಪ್ರದೇಶದಲ್ಲಿ ಬರುವ ಉದಯಗಿರಿ ಪರ್ವತ ಶ್ರೇಣಿಯ ಹೆಸರಿನಲ್ಲಿ ಇದಕ್ಕೆ ಉದಯಗಿರಿ ಅಂತ ಇಡಲಾಗಿದೆ. ಈ ಹಿಂದೆ 1976ರಿಂದ 2007ರವರೆಗೆ ನಮ್ಮ ದೇಶದಲ್ಲಿ ಆಲ್ರೆಡಿ ಒಂದು INS ಉದಯಗಿರಿ ಅಂತಿತ್ತು. ಅದು ಡಿಕಮಿಷನ್ ಆಯಿತು 2007ರಲ್ಲಿ. ಅದರ ಹೆಸರನ್ನೇ ಈ ಒಂದು INS ಉದಯಗಿರಿಗೆ ಇಡಲಾಗಿದೆ. ಇವು ಕೆಲವೊಂದು ಮಾಹಿತಿ. ಓಕೆ, ಇನ್ನು ಪ್ರಾಜೆಕ್ಟ್ 17A ಈಸ್ ಆಲ್ಸೋ ನೋನ್ ಆಸ್ ಅ ನೀಲಗಿರಿ ಕ್ಲಾಸ್ ಫ್ರಿಗೇಟ್ಸ್ is a program to construct 7 stealth guided missile frigates for the Indian Navy. ಇದರಲ್ಲಿ 4 ಮಜಗಂಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಬಿಲ್ಡ್ ಮಾಡಿದರೆ, ಇನ್ನು 3 GRSC ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಇಂಜಿನಿಯರ್ಸ್ ಲಿಮಿಟೆಡ್ ಅವರು ಬಿಲ್ಡ್ ಮಾಡ್ತಾ ಇದ್ದಾರೆ. ಆ 7ರಲ್ಲಿ ಈಗ ಆಲ್ರೆಡಿ 2019ರಲ್ಲಿ INS ನೀಲಗಿರಿ ಲಾಂಚ್ ಮಾಡಿದ್ದೀವಿ. ಈಗ 2025ರಲ್ಲಿ INS ಉದಯಗಿರಿ ಲಾಂಚ್ ಮಾಡಿದ್ದೀವಿ. ಇನ್ನು 5 ತಾರಗಿರಿ, ಮಹೇಂದ್ರಗಿರಿ, ಹಿಮಗಿರಿ, ಧುನಗಿರಿ ಮತ್ತು ವಿಂಧ್ಯಗಿರಿ, ಹೀಗೆ ಒಟ್ಟು 7ರಲ್ಲಿ 2 ಈಗ ಕಮಿಷನ್ ಆದಂಗೆ ಆಯಿತು. ಆ 7ರಲ್ಲಿ 4 ಮಜಗಂಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಮುಂಬೈಯಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದೆ, ಇವರು ಬಿಲ್ಡ್ ಮಾಡಿದರೆ, ಕೋಲ್ಕತ್ತಾದಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ GRSC ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ಲಿಮಿಟೆಡ್ 3 ಬಿಲ್ಡ್ ಮಾಡಲಿವೆ. ಕೇಳ್ತಾ ಇದ್ದಾರೆ ಇವ್ರ ಬಗ್ಗೆ ಕೂಡ. ಇನ್ನು 10ನೇ ಪ್ರಶ್ನೆ, ಭಾರತೀಯ ನೌಕಾಪಡೆಯು ರಷ್ಯಾ ನಿರ್ಮಿತ ಮಾರ್ಗದರ್ಶಿ ಕ್ಷಿಪಣಿ ಯುದ್ಧ ನೌಕೆ INS ತಮಲ್ ಅನ್ನು ನಿಯೋಜನೆ ಮಾಡಿತು. ಒಂದು ಕಡೆ INS ಉದಯಗಿರಿ ನಮ್ಮ ದೇಶದಲ್ಲಿ ನಾವೇ ಬಿಲ್ಡ್ ಮಾಡಿರ್ತಕ್ಕಂಥದ್ದು, ಆದರೆ INS ತಮಲ್ ರಷ್ಯಾ ನಿರ್ಮಿತ ಯುದ್ಧ ನೌಕೆಯಾಗುತ್ತೆ. ದ ನೇವಿ ಕಮಿಷನ್ INS ತಮಲ್, ದ ರಷ್ಯನ್ ಮ್ಯಾನುಫ್ಯಾಕ್ಚರ್ಡ್ ಗೈಡೆಡ್ ಮಿಸೈಲ್ ಫ್ರಿಗೇಟ್. INS ತಮಲ್ ಲಾಸ್ಟ್ ಫಾರಿನ್ ಬಿಲ್ಟ್ ನೇವಿ ಶಿಪ್ ಆಗುತ್ತೆ. ಇನ್ನು ಮುಂದೆ ಈ INS ತಮಲ್ ಒಂದು ಆದ ನಂತರ ಉಳಿದುವೆಲ್ಲ ನಮ್ಮ ದೇಶದಲ್ಲೇ ನಾವೇ ಬಿಲ್ಡ್ ಮಾಡ್ಕೊಳ್ತಾ ಇದ್ದೀವಿ. ಯಾವುದೇ ಫಾರಿನ್ ಕಂಟ್ರಿಯಿಂದ ನಾವು ಬಿಲ್ಡ್ ಮಾಡಿಸಿ ತರ್ತಾ ಇಲ್ಲ. ಹಾಗಾದರೆ INS ತಮಲ್ ಯಾವ ದೇಶದಿಂದ ಬಿಲ್ಡ್ ಮಾಡಿರ್ತಕ್ಕಂತಹ ಒಂದು ನೌಕೆ, ಯುದ್ಧ ನೌಕೆ ಅಂದರೆ ರಷ್ಯಾ ದೇಶದ್ದು. ದ ಇಂಡಿಯನ್ ನೇವಿ ಕಮಿಷನ್ಡ್ INS ತಮಲ್ F-71, ಎ ಮಲ್ಟಿ ರೋಲ್ ಸ್ಟೆಲ್ತ್ ಗೈಡೆಡ್ ಮಿಸೈಲ್ ಫ್ರಿಗೇಟ್ ಎಟ್ ಯಾಂತಾರ್ ಶಿಪ್ಯಾರ್ಡ್ ಇನ್ ಕಲಿನಿನ್ಗ್ರಾಡ್, ರಷ್ಯಾದ ಕಲಿನಿನ್ಗ್ರಾಡಲ್ಲಿರುವ ಯಾಂತಾರ್ ಶಿಪ್ಯಾರ್ಡಲ್ಲಿ ಬಿಲ್ಡ್ ಆಗಿರ್ತಕ್ಕಂಥ F-71 INS ತಮಲನ್ನು ರಷ್ಯಾ ದೇಶದಿಂದ ನಮ್ಮ ದೇಶಕ್ಕೆ ನಾವು ಬರಮಾಡಿಕೊಂಡಿದ್ದೀವಿ. ಇದು ಬೇರೆ ದೇಶದಿಂದ ಬಿಲ್ಡ್ ಮಾಡಿರ್ತಕ್ಕಂಥ ಕೊನೆ ಯುದ್ಧ ನೌಕೆ ಆಗುತ್ತೆ. ಇನ್ನು ಮುಂದೆಲ್ಲ ನಾವು ಇಂಡಿಜಿನಿಯಸ್ ಆಗಿ ನಾವೇ ಡೆವಲಪ್ ಮಾಡಿರ್ತಕ್ಕಂಥ ಯುದ್ಧ ನೌಕೆಗಳಾಗ್ತವೆ. ಓಕೆ, ಸೊ ಇಷ್ಟು ಕ್ಲಾಸ್ ನಂಬರ್ 867 ಜೂಲೈ 2025 ಪಾರ್ಟ್ 7 ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆಗಿತ್ತು. ಹೇಗೆ ಅನಿಸ್ತಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.